ಮತ್ತು ಶಾಲೆಯ ಶಿಕ್ಷಕೋಪಾಧ್ಯಾಯ ಹಾಗೂ ಇಂದಿನ ನಮ್ಮ ನೆಚ್ಚಿನ ಮುಖ್ಯ ಅತಿಥಿ ಶ್ರೀಮತಿ ಆನಿ ಮರಿಯಾ ಬ್ರಾಸ್ ಅವರು ಹಾಗೂ ನಮ್ಮ ಪರಿಷತ್ ಶ್ರೀಯುತ ಸಿಲ್ವೆಸ್ಟರ್ ಡಿಸೂಜ ಮೊದಲ ವಿದ್ಯಾರ್ಥಿ ನಾಯಕ ದಯಮಾಡಿ ಹಿಂದೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಮಕ್ಕಳು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಚಪ್ಪಾಳೆ ಎಲ್ಲರೂ ಚಪ್ಪಾಳೆ ತಟ್ತಾನೆ ಇರಿ. ಮೂರನೇ ಬ್ಯಾಚಿನ ವಿದ್ಯಾರ್ಥಿ ಮಿತ್ರರು ದಯಮಾಡಿ ವೇದಿಕೆ ಎತ್ತ ಬರಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿ ಮಿತ್ರರು ಮಕ್ಕಳು ಸ್ವಲ್ಪ ಚಪ್ಪಾಳೆ ತಟ್ಟಿ 1976 ತಂಡದ ವಿದ್ಯಾರ್ಥಿ ಮಿತ್ರರು ಬರ್ತಾ ಇದ್ದಾರೆ. ಡೆನಿಸ್ ಫೆರ್ನಾಂಡಿಸ್, ಮಾರ್ಕ್ ಪಿಂಟೋ, ಹೆರಾಲ್ಡ್ ಪಿಂಟೋ, ವಸಂತ್ ಬೆಲ್ಚಡ, ಅತಿಥಿಗಳಾದ ಶ್ರೀಮತಿ ಆನಿ ಮರಿಯಾ ಬ್ರಾಸ್ ವೇದಿಕೆ ಎತ್ತ ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಮಿತ್ರರು ಶಿಕ್ಷಕರಿಗೆ ಚಪ್ಪಾಳೆಯ ಕರತಾಡನ ನೀಡಿಕೊಳ್ಳುತ್ತೇನೆ. ನಮ್ಮೆಲ್ಲರ ನೆಚ್ಚಿನ ಮೊದಲ ವಿದ್ಯಾರ್ಥಿ ನಾಯಕ ಶ್ರೀ ಸಿಲ್ವೆಸ್ಟರ್ ಡಿಸೂಜ. ವೇದಿಕೆಯಲ್ಲಿ ಇರುವ ಎಲ್ಲರಿಗೂ ಸ್ವಾಗತ ಕೋರಲು ಶಾಲು ಮತ್ತು ಒಂದು ಬ್ಯಾಜ್ ನೀಡಲಾಗ್ತಿದೆ. ದಯಮಾಡಿ ಅವರವರೇ ತಮ್ಮ ಶಾಲನ್ನು ಹಾಕಿ ತಮ್ಮ ಬ್ಯಾಜನ್ನು ಹಾಕಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪಿಂಟೋ ದಯಮಾಡಿ ವೇದಿಕೆ ಅಂತ ಬರಬೇಕು ಕೇಳ್ಕೊಳ್ತೇನೆ. ಪ್ಯಾಟ್ರಿಕ್ ಪಿಂಟೋ. ಶರಣ್ ಟೀಚರ್ ವೇದಿಕೆ ಅಂತ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ.
ಸಮ್ಮಿಲನಗೊಂಡ ಸರ್ವರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ಶಾಲೆ ಎಂಬುದು ಕೇವಲ ಶಿಕ್ಷಣ ನೀಡುವ ಸ್ಥಳವಲ್ಲ, ಅದು ಉತ್ತಮ ಜೀವನಕ್ಕೆ ಅಡಿಪಾಯ ಹಾಕುವ ದೇವಾಲಯ. ಇಂದು ನಮ್ಮೆಲ್ಲರಿಗೂ ಅತ್ಯಂತ ಸಂತಸದ, ಭಾವಪೂರ್ಣ ಹಾಗೂ ಸ್ಮರಣೀಯ ದಿನವಾಗಿದೆ. ಜೀವನದ ಅಮೂಲ್ಯ ನೆನಪುಗಳನ್ನು ಜೀವಂತಗೊಳಿಸುವ ಅಪರೂಪ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಸುಮಾರು 5 ದಶಕಗಳ ಹಿಂದೆ ಇದೇ ಶಾಲೆಯ ಆವರಣದಲ್ಲಿ ಕನಸು ಕಂಡವರು, ಒಂದೇ ಬೆಂಚಿನಲ್ಲಿ ಕುಳಿತವರು, ಒಂದೇ ಮೈದಾನದಲ್ಲಿ ಆಟವಾಡಿದವರು ಇಂದು ಮತ್ತೆ ಒಂದೇ ವೇದಿಕೆಯಲ್ಲಿ ಒಂದಾಗಿದ್ದಾರೆ. ಕಾಲವು ವರ್ಷಗಳನ್ನು ಬದಲಾಯಿಸಬಹುದು, ಆದರೆ ನಿಜವಾದ ಸ್ನೇಹವನ್ನು ಎಂದಿಗೂ ಬದಲಾಯಿಸಲಾರದು. ಶಾಲೆಯ ಗಂಟೆಯ ದನಿ, ಶಿಕ್ಷಕರ ಮಾರ್ಗದರ್ಶನ, ಸ್ನೇಹಿತರೊಂದಿಗೆ ಕಳೆದ ಅಮೂಲ್ಯ ಗಳಿಗೆಗಳು, ಆಟ ಪಾಠ, ಸಣ್ಣ ಪುಟ್ಟ ಕಿರಿಕಿರಿಗಳು ಇವೆಲ್ಲವೂ ವಿದ್ಯಾರ್ಥಿಗಳ ಬದುಕಿನ ಅತ್ಯಂತ ಸುಂದರವಾದ ಅಧ್ಯಾಯಗಳಾಗಿವೆ. ನೆನಪುಗಳು ಎಂದಿಗೂ ಹಳೆಯದಾಗುವುದಿಲ್ಲ. ಅವು ಕಾಲ ಕಳೆದಂತೆ ಇನ್ನಷ್ಟು ಅಮೂಲ್ಯವಾಗುತ್ತವೆ. 1976ನೇ ಬ್ಯಾಚಿನ ವಿದ್ಯಾರ್ಥಿಗಳು ಇಂದು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ತಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ ಹಾಗೂ ಈ ಶಾಲೆಗೆ ಹೆಮ್ಮೆ ತಂದಿದ್ದಾರೆ. ತಮ್ಮನ್ನು ರೂಪಿಸಿದ ಈ ಶಾಲೆಗೆ, ತಮ್ಮ ಬದುಕಿಗೆ ದಾರಿದೀಪರಾದ ಶಿಕ್ಷಕರಿಗೆ ಹಾಗೂ ತಮ್ಮೊಂದಿಗೆ ಜೀವನದ ಸುಂದರ ದಿನಗಳನ್ನು ಹಂಚಿಕೊಂಡ ಸ್ನೇಹಿತರಿಗೆ ಕೃತಜ್ಞತೆ ಸಲ್ಲಿಸುವ ಈ ಕ್ಷಣ ನಿಜಕ್ಕೂ ಅರ್ಥಪೂರ್ಣವಾಗಿದೆ. ವಿದ್ಯೆ ನಮ್ಮನ್ನು ಯಶಸ್ಸಿನತ್ತ ಕರೆದೊಯ್ಯುತ್ತದೆ, ಆದರೆ ಶಾಲೆಯ ಸ್ನೇಹ ಜೀವನ ಪೂರ್ತಿ ನಮ್ಮ ಜೊತೆಗಿರುತ್ತದೆ. ಈ ಪುನರ್ಮಿಲನದ ಕಾರ್ಯಕ್ರಮವು ನಿಮ್ಮ ಸ್ನೇಹವನ್ನು ಗಟ್ಟಿಗೊಳಿಸಲಿ, ಹಳೆಯ ನೆನಪುಗಳಿಗೆ ಹೊಸ ಜೀವ ತುಂಬಲಿ ಮತ್ತು ಎಲ್ಲರ ಜೀವನದಲ್ಲಿ ಸೌಹಾರ್ದ, ಸಂತೋಷವನ್ನು ಹೆಚ್ಚಿಸಲಿ ಎಂದು ಹಾರೈಸುತ್ತೇನೆ. ಪ್ರಾರ್ಥನೆಯು ದೇವರೊಂದಿಗೆ ಮಾತನಾಡುವ ಮಾತಲ್ಲ, ಅದು ನಮ್ಮ ಹೃದಯವನ್ನು ದೇವರ ಕಡೆಗೆ ತೆರೆಯುವ ಪವಿತ್ರ ಕ್ಷಣ. ಯಾವುದೇ ಶುಭ ಕಾರ್ಯವನ್ನು ದೇವರ ಆಶೀರ್ವಾದದೊಂದಿಗೆ ಆರಂಭಿಸುವುದು ನಮ್ಮ ಸಂಸ್ಕೃತಿಯ ಶ್ರೇಷ್ಠ ಪರಂಪರೆಯಾಗಿದೆ. ಇಂದಿನ ಈ ಕಾರ್ಯಕ್ರಮವೂ ಯಶಸ್ವಿಯಾಗಿ ನೆರವೇರಲಿ. ನಮ್ಮೆಲ್ಲರ ಜೀವನದಲ್ಲಿ ಆರೋಗ್ಯ, ಸಂತೋಷ, ಸೌಹಾರ್ದತೆ ಮತ್ತು ದೇವರ ಕೃಪೆ ಸದಾ ಇರಲಿ ಎಂದು ಪ್ರಾರ್ಥಿಸೋಣ. ಈಗ ಪ್ರಾರ್ಥನಾ ಗೀತೆ. ಜಗತ್ತೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನನ್ನ ಬದುಕಿನ ಹಗಲಲ್ಲಿ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ. ಹೊತ್ತು ಹೋಗದು ನೀ ಬರದೆ ಈ ಬಾಳಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ. ಈ ಜಗತ್ತೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನನ್ನ ಬದುಕಿನ ಹಗಲಲ್ಲಿ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ. ನೀನಿರದ ಮನೆಯಲ್ಲಿ ನಾನ್ಯಾರೋ, ಈ ಮನೆಯ ಹಂಗೇದಕೋ. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಹುಸಿ ಬದುಕು. ನೀನಿರದ ಮನೆಯಲ್ಲಿ ನಾನ್ಯಾರೋ, ಈ ಮನೆಯ ಹಂಗೇತಕೋ. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಹುಸಿ ಬದುಕು. ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆ ತಕೋ. ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆ ತಕೋ. ಆಕಾರ ನಾನು, ಸಾಕಾರ ನೀನು, ನನ್ನಲ್ಲಿ ನೀನಾಗಿರೋ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನನ್ನ ಬದುಕಿನ ಹಗಲಲ್ಲಿ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ. ಹೊತ್ತು ಹೋಗದು ನೀ ಬರದೆ ಈ ಬಾಳಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ,
ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ಪ್ರಾರ್ಥನಾ ಗೀತೆಯೊಂದಿಗೆ ದೇವರ ಸಾನ್ನಿಧ್ಯವನ್ನು ಅನುಭವಿಸಲು ನೆರವಾದ ವಿದ್ಯಾರ್ಥಿಗಳಿಗೆ ವಂದನೆಗಳು. ಸ್ವಾಗತ ಎಂಬುದು ಕೇವಲ ಒಂದು ಮಾತಲ್ಲ, ಅದು ಪ್ರೀತಿ, ಗೌರವ ಮತ್ತು ಆತ್ಮೀಯತೆಯ ಅಭಿವ್ಯಕ್ತಿ. ಆದುದರಿಂದ ನೆರೆದ ಸರ್ವರನ್ನು ತಮ್ಮ ಮುತ್ತಿನಂತಹ ನುಡಿಗಳಿಂದ ಪೋಣಿಸಿದ ಮಾಲೆಯ ಮುಖಾಂತರ ಸ್ವಾಗತಿಸಲಿದ್ದಾರೆ ಈ ಕಾರ್ಯಕ್ರಮದ ಆಯೋಜಕರಾಗಿರುವ ಶ್ರೀ ಗಿಲ್ಬರ್ಟ್ ಡಿಸೋಸರವರು. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಿತ್ಯ ಸಹಾಯ ಮಾತೆ, ನೀ ಜಗನ್ಮಾತೆ, ರಕ್ಷಕನ ನೀಡಿದಾತೆ, ನಮಿಪೆ ದೇವಮಾತೆ. ಈ ಭಕ್ತಿಯ ಗೀತೆಯ ಸಾಹಿತ್ಯವನ್ನು ನನ್ನ ತೀರ್ಥರೂಪರು ಸಾಧಾರಣ 55 ವರ್ಷಗಳ ಹಿಂದೆ ಸಾಹಿತ್ಯ ಬರೆದು ಅದಕ್ಕೆ ರಾಗವನ್ನು ಕೊಟ್ಟಿದ್ದರು. ಅದಕ್ಕೆ ಮೊದಲ ಬ್ಯಾಚಿನ ಶ್ರೀಮತಿ ಮೋಯಿನ ಗಾಂಭೀರ, ಗ್ರೇಸಿ ಡಿಸೋಜಾ ಹಾಗೂ ನನ್ನ ಅಕ್ಕ ಎಮಿಲ್ಡಾ ಡಿಸೋಜಾ ಇದಕ್ಕೆ ನೃತ್ಯವನ್ನು ಮಾಡಿದ ಆ ಜಗನ್ಮಾತೆಗೆ ಹರಿಸಿದ ನೆನಪು ಇನ್ನೂ ಕೂಡ ಅಚ್ಚಳಿಯದೆ ಉಳಿದಿದೆ. ಆ ಜಗನ್ಮಾತೆಯನ್ನು ನೆನೆಯುತ್ತಾ ಈ ನಿತ್ಯ ಸಹಾಯಮಾತ ಶಾಲೆ ಹಾಗೂ ಸೈಂಟ್ ಚಾರ್ಲ್ಸ್ ಕಾನ್ವೆಂಟಿನ ಸಂಸ್ಥಾಪಕರು ಹಾಗೂ ಆಗಿನ ಮುಖ್ಯೋಪಾಧ್ಯಾಯಿನಿ ಹಾಗೂ ನಮ್ಮೆಲ್ಲರ ಆತ್ಮೀಯರಾದ ಮದರ್ ಆಂಡ್ರೂರವರು, ಅವರೊಂದು ಈ ಸಂಸ್ಥೆಯ ದಂತಕತೆ, ಅವರನ್ನು ಇನ್ನೂ ಕೂಡ ಕಾಣುವ ಭಾಗ್ಯ ನಮಗೆ ಒದಗಿದೆ. ಅವರು ಬೆಂಗಳೂರಿನಲ್ಲಿ ಈಗ ವಾಸ್ತವವಾಗಿದ್ದಾರೆ, ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿಂದ ಅವರು ನಮ್ಮನ್ನು ತಮ್ಮ ಭಕ್ತಿಪೂರ್ವಕ ಅಭಿನಂದನೀಯ ಮಾತುಗಳನ್ನು ಹೇಳಿ ನಮ್ಮ ಈ ಪಂಗಡಕ್ಕೆ ಹುರಿದುಂಬಿಸಿದ್ದಾರೆ. ಆ ಚೇತನವನ್ನು ನೆನೆಯುತ್ತಾ ಅವರ ಒಪ್ಪಿಗೆ ಮೇರೆಗೆ ಅವರು ನಮ್ಮೊಡನೆ ಇದ್ದಾರಂತ ಆ ಭಾವನೆಯೊಂದಿಗೆ ಇಲ್ಲಿ ನೆರೆದ ಎಲ್ಲರನ್ನು ಸ್ವಾಗತಿಸಲಿಕ್ಕೆ ನಾನು ಉತ್ಸುಕನಾಗಿದ್ದೇನೆ. ಈ ಕಾರ್ಯಕ್ರಮ ನಡೆಸುವರೆ ನಮಗೆ ಸಂಪೂರ್ಣ ಸಹಕಾರ ನೀಡಿದ ಮತ್ತು ಈ ಅವಕಾಶವನ್ನು ನಮಗೆ ನೀಡಿದ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರೇ ಆಗಿರುವ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯೋಪಾಧ್ಯಾಯಿನಿ ಭಗಿನಿ ಲೂಸಿಯಾನ ಇವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಲೂಸಿ ಪಿರೇರರವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ಕೇಳ್ಕೊಳ್ತಾ ಇದ್ದೇನೆ. ಸಮಯದ ಅವಕಾಶ ಕಡಿಮೆ ಇದೆ, ಅದಕ್ಕಾಗಿ ನಾನು ಸ್ವಲ್ಪ ಬೇಗ ಮಾಡ್ತಾ ಇದ್ದೇನೆ. ತದನಂತರ ನಮ್ಮ ಇಂದಿನ ಮುಖ್ಯ ಅತಿಥಿ ಶ್ರೀಮತಿ ಅನ್ನಿ ಮರಿಯಾ ಬ್ರ್ಯಾಕ್ಸ್ ಅವರು ಕೂಡ ನಮ್ಮೊಡನಿದ್ದಾರೆ. 1971ರಲ್ಲಿ ಈ ಶಾಲೆಯ ಮೊದಲ ಟೀಚರ್ ಆಗಿ ಅವರು ಇಲ್ಲಿಗೆ ಬಂದಿದ್ದರು. ನೀವು ಫ್ಲಕ್ಸಲ್ಲಿ ನೋಡ್ತೀರಿ ಅವರು 1971ರಲ್ಲಿ ಹೇಗೆ ಇದ್ದರಂತ ಕಾಣ್ತದೆ. ಈಗ ನಮ್ಮ ಆನಿ ಬ್ರ್ಯಾಕ್ಸ್ ಅವರು ನಮ್ಮೊಡನೆ ಇದ್ದಾರೆ. ನನಗೆ ಒಂದು ವಿಷಯ ಹೇಳಿಕೆ ನೆನಪಾಗ್ತದೆ. ಅವರು 1971ರಲ್ಲಿ ಇಲ್ಲಿ ಮೊದಲ ಟೀಚರ್ ಆಗಿರುವಾಗ ಇವರು ಆ ಬ್ಯಾಚಿನ ಮೊದಲ ವಿದ್ಯಾರ್ಥಿ ಕೂಡ ಆಗಿದ್ದರು. ಇವರ ಮೊದಲ ಬ್ಯಾಚ್ ಆಗಿದ್ದರು. ನಾನೀಗ ಆಲೋಚನೆ ಮಾಡೋದು, ಈ ಸುಂದರ ಸೌಭಾಗ್ಯವತಿ ಆನಿ ಬ್ರ್ಯಾಕ್ಸ್ ಅವರು ಪಾಠ ಮಾಡುವಾಗ ಇಂಥ ದೊಡ್ಡ ದೊಡ್ಡ ಮಕ್ಕಳು ಇರುವಾಗ ಅವರ ಎಷ್ಟು ಹೃದಯ ಬಡಿತ ಆಗ್ತದೆ ನನಗೆ ಗೊತ್ತಿಲ್ಲ. ಆದರೆ ಅದು ನನ್ನ ಯೋಚನೆ. ಆದರೆ ಇನ್ನೊಂದು ಯೋಚನೆ ಏನಂದರೆ, ನಾವು ಆ ಸಮಯದಲ್ಲಿ ಹುಡುಗಿಯರಲ್ಲಿ ಮಾತಾಡ್ತಿರ್ಲಿಲ್ಲ, ಹುಡುಗಿಯರನ್ನು ನೋಡ್ತಿರ್ಲಿಲ್ಲ. ಅದರಲ್ಲೂ ನಮ್ಮ ವಿದ್ಯಾರ್ಥಿಗಳಲ್ಲೇ ನಾವು ನೋಡ್ತಿರುವಾಗ ಟೀಚರನ್ನು ಹೇಗೆ ನಾವು ಗಮನಿಸೋದು? ಅದು ದೈವತಾ ಭಾವನೆಯಿಂದ ಆ ಟೀಚರ್ ನಮಗಿದ್ದರು.
ಅವರನ್ನು ಇನ್ನು ಕೂಡ ಸನ್ಮಾನಿಸುವ ಸಂದರ್ಭದಲ್ಲಿ ಅವರ ಬಗ್ಗೆ ನಿಮಗೆ ಹೆಚ್ಚಿನ ಪರಿಚಯ ಆಗೋದು. ಒಂದು ವಿಷಯ ಖಂಡಿತ, 55 ವರ್ಷಗಳ ನಂತರ ನಿಮಗೆ ಮಾತ್ರ ಈ ಅವಕಾಶ ಸಿಕ್ಕಿದೆ ಇಂಥ ಟೀಚರ್ ನೋಡುವಂಥ, ಮ್ಯಾಥಮೆಟಿಕ್ಸ್ ಕಲಿಸುವ, ಸೈನ್ಸ್ ಕಲಿಸುವ ಟೀಚರ್ ನಿಮಗೆ ನೋಡುವ ಅವಕಾಶ ಮಾತ್ರ, ನಮಗೆ ಅವರಿಂದ ಕಲಿಯುವ ಅವಕಾಶ ಸಿಕ್ಕಿದೆ ಅಂತಾರೆ. ಆ ಗುರುಗಳಿಗೆ ವಂದಿಸುತ್ತಾ ಅವರನ್ನು ಈ ಸಂದರ್ಭದಲ್ಲಿ ನಾವು ಪರಿಚಯ ನೀಡ್ತಾ ಇದ್ದೇನೆ ಹಾಗೂ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ದಯಮಾಡಿ ಲಿಲ್ಲಿ ಡಿಸೋಜರ್ ಅವರು ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ಹೇಳ್ಕೊಳ್ತಿದ್ದೇನೆ. ಲಿಲ್ಲಿ ಡಿಸೋಜಾ ನಮ್ಮ ಬ್ಯಾಚಿನವರು. ಅವರು ಕೂಡ ಈಗ ನಿವೃತ್ತ ಟೀಚರ್ ಆಗಿದ್ದಾರೆ. ಟೀಚರಿಗೆ ಟೀಚರಿಂದ ಸ್ವಾಗತ. ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕ, ಈಗ ಕೂಡ ರಿಟೈರ್ಡ್ ಆದರೂ ಕೂಡ, ನಿವೃತ್ತಿ ಆದರೂ ಕೂಡ ಅದೇ ಉತ್ಸುಕತೆ ನಮ್ಮ ಮೊದಲ ಯುವ ಶಾಲಾ ನಾಯಕರೊಂದಿಗೆ ಇದೆ. ಶ್ರೀಯುತರು ಬರೀ ಈ ಕಾರ್ಯಕ್ರಮಕ್ಕೋಸ್ಕರವೇ ನಮ್ಮ ಒತ್ತಾಯದ ಮೇರೆಗೆ ಅವರಿಗೆ ಬೇರೆ ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮ ಪ್ರೀತಿ ಇಟ್ಟು ಇಲ್ಲಿಗೆ ಇವತ್ತು ಆಗಮಿಸಿದ್ದಾರೆ. ಅವರ ಬಗ್ಗೆ ಹೆಚ್ಚಿನ ವಿವರ ಮತ್ತು ಸಿಗಲಿದೆ. ಅವರು ಇಲ್ಲಿಯ ಮೊದಲ ವಿದ್ಯಾರ್ಥಿ ನಾಯಕರಾಗಿದ್ದರು. ಹಾಗೆ ಹತ್ತಿರದ ನಮ್ಮ ಪವಿತ್ರ ಕುಟುಂಬದ ಅದರ ಅಧೀನದಲ್ಲಿದ್ದ ICUM ಇನ್ನು ಕೇವಲ 2-3 ವರ್ಷದಲ್ಲಿ ಅದು ಕೂಡ ತನ್ನ ಗೋಲ್ಡನ್ ಜೂಬ್ಲಿಯನ್ನು ಆಚರಿಸಿದೆ. ಅದರ ಮೊದಲ ಅಧ್ಯಕ್ಷರು ಶ್ರೀಯುತ ಸಿಲ್ವೆಸ್ಟರ್ ಡಿಸೋಜಾ ಆಗಿರುತ್ತಾರೆ. ತದನಂತರ ಅವರ ವೃತ್ತಿ ಜೀವನದಲ್ಲಿ RBIಯಲ್ಲಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇದರಲ್ಲಿ ಅವರು ಕಾರ್ಯನಿರ್ವಹಿಸುತ್ತಿರುವಾಗ ಬ್ಯಾಂಕಿನ ಒಳಗೆ ಇನ್ನೊಂದು ಬ್ಯಾಂಕ್ ಇದೆ. ಆ ಬ್ಯಾಂಕಿನ ನಿರ್ದೇಶಕರು ಆಗಿರುತ್ತಾರೆ, ಅವಿರೋಧವಾಗಿ ಆಯ್ಕೆಯಾದ ನಿರ್ದೇಶಕರು. ಇದರಿಂದ ಅವರ ನಾಯಕತ್ವವನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನ ಕಾನ್ಕ್ಯಾವ್ ಎಂಬ ಸಂಸ್ಥೆ, ಕೊಂಕಣಿ ಕಲ್ಚರಲ್ ಅಸೋಸಿಯೇಷನ್ ಆಫ್ ಬ್ಯಾಂಗ್ಳೂರ್, ಇದರ ಸ್ಥಾಪಕ ಕಾರ್ಯದರ್ಶಿಯಾಗಿ ಈಗ 4 ದಶಕಗಳನ್ನು ಕಂಡ ಆ ಸಂಸ್ಥೆಯ ನಡೆಸುತ್ತಿರುವ ಸಭಾಭವನದ ಸಭಾಪತಿಯಾಗಿ, ಚೇರ್ಮನ್ ಆಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಹೀಗೆ ಹೇಳಿಕೆ ಹೋದರೆ ತುಂಬ ಇದೆ. ಅದಕ್ಕಾಗಿ ಅಂಥ ಒಂದು ವಿದ್ಯಾರ್ಥಿ ನಾಯಕ, ನಮ್ಮೆಲ್ಲರ ಸವ್ಯಸಾಚಿ ನಾಯಕ ಹೇಳಿದರೂ ಕೂಡ ತಪ್ಪಾಗಲಾರದು. ಅವರು ನಮ್ಮ ಈ ಕಾರ್ಯಕ್ರಮ ಬಂದಿದ್ದಾರೆ. ನಿಮಗೆ ಕೂಡ ಒಂದು ಅವಕಾಶ, ಅಂಥ ಒಂದು ದೊಡ್ಡ ವಿದ್ಯಾರ್ಥಿ ನಾಯಕರನ್ನು ಕಾಣುವ ಮೊದಲ ವಿದ್ಯಾರ್ಥಿ ನಾಯಕ ನಿಮಗೆ ಮಾತ್ರ ಅವಕಾಶ ಇದೆ. ಸಮಯ ಸಿಕ್ಕಿದಲ್ಲಿ ಅವರಿಗೆ ಮೀಟಾಗಿ ಅವರನ್ನು ಸೆಲ್ಫಿ ತೆಗೆದುಕೊಳ್ಳಿ, ನನಗೇನು ಅಭ್ಯಂತರ ಇಲ್ಲ. ಆಯ್ತು, ಅಂಥ ವಿದ್ಯಾರ್ಥಿ ನಾಯಕನನ್ನು ನಾವೀಗ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಅವರನ್ನು ಅಂಬ್ರೋಸ್ ಸಲ್ವದೋರ್ ಆಂಟೋನಿ ಲೋಬೋ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತ ಕೇಳಿಕೊಳ್ತಿದ್ದೇನೆ. ಹಾಗೆ ಇಲ್ಲಿ ನಮ್ಮೊಡನೆ ಇದ್ದಾರೆ ನಮ್ಮ ಆತ್ಮೀಯರು, ಸ್ನೇಹಿತರು, ಸನ್ಮಿತ್ರರು ಆದ ಶ್ರೀಯುತ ಪ್ಯಾಟ್ರಿಕ್ ಪಿಂಟೋರವರು. ಅವರ ಇಲ್ಲಿ ಇರುವಾಗ ಅವರ ಕಾರ್ಯವೈಖರಿ, ಅವರು 1975ರಲ್ಲಿ ಇಲ್ಲಿ ಪಾಠ್ಯೇತರ ಸಿಬ್ಬಂದಿಯಾಗಿ ಅವರಿಲ್ಲಿ ಅವರ ಕಾರ್ಯವ್ಯಾಪ್ತಿಯನ್ನು ಪ್ರಾರಂಭಿಸಿದರು. ಈಗ ಇಲ್ಲಿ ನಿವೃತ್ತಿಯಾಗಿದ್ದಾರೆ. ಆದರೂ ನಮ್ಮ ಕಾಲದಲ್ಲಿ ಅವರು ನಮಗೆ ಹಿರಿಯಣ್ಣ ಅಂತ ಇದ್ದರು. ಅವರೆಲ್ಲ ವರ್ಕ್ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಿಸ್ತಿರುವಾಗ ನಮಗೆಲ್ಲ ಹೆಲ್ಪ್ ಮಾಡ್ತಿದ್ದರು. ಹಾಗೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಗುರುತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಮೈಕಲ್ ಕ್ರಾಸ್ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು. ವೇದಿಕೆಯಲ್ಲಿ ನಮ್ಮ ವಿದ್ಯಾರ್ಥಿ ಮಿತ್ರರಿದ್ದಾರೆ. 1976ರ ವಿದ್ಯಾರ್ಥಿ ಮಿತ್ರರಿದ್ದಾರೆ. ಅವರಿಗೆ ಎಲ್ಲರಿಗೂ ಈಗ ಅವರ ಹೆಸರು ಹೇಳಿ ಸ್ವಾಗತ ಸ್ವಲ್ಪ ಕಷ್ಟ ಆಗ್ತದೆ, ಅದಕ್ಕಾಗಿ ಕ್ಷಮಿಸಿ. ಅವರಿಗೆಲ್ಲ ಪುಷ್ಪವನ್ನು ನೀಡಿ ನಾವು ಸ್ವಾಗತಿಸಿದ್ದೇವೆ. ದಯಮಾಡಿ ಎಲ್ಲರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ನಾನು ಆಗದಿಂದ ನೋಡ್ತಾ ಇದ್ದೇನೆ, ನಮ್ಮ ಈಗಿನ SPL ಎಲ್ಲಿದ್ದಾರೆ ಅಂತ ಕಾಣ್ತಾ ಇದೆ. ಈಗ ನೋಡುವಾಗ ಇಲ್ಲಿ ಹತ್ತಿರದಲ್ಲಿದ್ದಾರೆ. ದಯಮಾಡಿ ಒಂದು ಪುಷ್ಪಗುಚ್ಛವನ್ನು ನಮ್ಮ ಅತಿಥಿಗಳಿಂದ ಸ್ವೀಕರಿಸಬೇಕೇ ಹೇಳ್ತದೆ. ದಯಮಾಡಿ
ಹಲೋ ನೋಡಿ, ಮೊದಲನೇ ವಿದ್ಯಾರ್ಥಿ ನಾಯಕ, ಈಗ ಇವರು ಎಷ್ಟನೇ ವಿದ್ಯಾರ್ಥಿ ನಾಯಕ? 52ನೇ ವಿದ್ಯಾರ್ಥಿ ನಾಯಕ. ದಯಮಾಡಿ ಈ ಅವಕಾಶವನ್ನು ಗಿಟ್ಟಿಸಿಕೊಡ್ಬೇಕು. ದಯಮಾಡಿ ವಿದ್ಯಾರ್ಥಿ ನಾಯಕರು ಸ್ವಲ್ಪ ಹೊತ್ತಿಗೆ ಒಂದು ಫೋಸ್ ಮಾಡಬೇಕಂತ ಕೇಳ್ಕೊ. ನಿಮ್ಮ ಚಪ್ಪಾಳೆ ಒಡನೆ ಇಬ್ಬರು ವಿದ್ಯಾರ್ಥಿ ನಾಯಕರು. ಧನ್ಯವಾದಗಳು ಎಲ್ಲರಿಗೆ. ಏನು ಹೆಸರುಬೇಡಿ, ನೀವು ಕೂಡ ನಿಲ್ಬೋದು ಆಯಿತಾ, ಏನು ಮಾಡೋದಿಲ್ಲ ಅವರು. ಓಕೆ ಓಕೆ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಆಮಂತ್ರಣವನ್ನು ಹೋಗೊಟ್ಟು ಇಲ್ಲಿಗೆ ಆಗಮಿಸಿದ ತೀರ್ಥರೂಪ ಸಮಾನರಾದ ನನ್ನ ಅಣ್ಣ ಮಾರ್ಕ್ ರೊನಾಲ್ಡ್ ಡಿಸೋಜಾ ಅವರು ನಮ್ಮ ಮೊದಲ ಪಂಗಡದ ವಿದ್ಯಾರ್ಥಿಗಳು ಆಗಿದ್ದಾರೆ. ಹಾಗೆಯೇ ನಂತರ ಅವರ ಹತ್ತಿರ ಕೂತ್ಕೊಂಡವರು ನನ್ನ ಕಿರಿಯ ಸಹೋದರಿ 7ನೇ ಪಂಗಡದ ವಿದ್ಯಾರ್ಥಿ ಆಗಿದ್ದಾರೆ. ಹಾಗೆಯೇ ಮುಂದಕ್ಕೆ ಗ್ರೇಟಾ ಕ್ರಾಸ್ತಾ ಅವರು ಕೂಡ ಈ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಅವರ ಪಂಗಡ ಗೊತ್ತಿಲ್ಲ, ಆದರೆ ನಮ್ಮ ಈ ಶಾಲೆಯ ವಿದ್ಯಾರ್ಥಿ. ಹಾಗೂ ನಮ್ಮ ಸತೀಶ್ ಶೆಟ್ಟಿ ಇಲ್ಲಿಗಿದ್ದಾರೆ, ಅವರ ಶ್ರೀಮತಿಯವರು ಬಂದಿದ್ದಾರೆ. ಹಾಗೂ ಮೈಕಲ್ ಕ್ರಾಸ್ತಾ ಇವರ ಶ್ರೀಮತಿಯರು ಇದ್ದಾರೆ. ಬೇರೆ ಯಾರಾದರೂ ನಮ್ಮ ಆಮಂತ್ರಣ ಕೊಟ್ಟು ಇಲ್ಲಿ ಬಂದಿದ್ದೀರಿ ಆದರೆ ನಿಮಗೆಲ್ಲರಿಗೂ ಸ್ವಾಗತ ಕೊಡುತ್ತೇನೆ. ಮೊದಲಾಗಿ ಕೋರಬೇಕಿತ್ತು ನಿಮಗೆ ಮಕ್ಕಳಿಗೆ, ನಿಮಗೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಾ. ನನ್ನ ಸ್ವಾಗತ ಸ್ವಲ್ಪ ಉದ್ದ ಆಗ್ತದೆ, ದಯಮಾಡಿ ಕ್ಷಮಿಸಿ. ನನಗೆ ಕೂಡ ಒಂದು ಅವಕಾಶ ನಿಮ್ಮೊಡನೆ ಮಾತಾಡೋದು, ಅದಕ್ಕೆ ನಿಮಗೆಲ್ಲರಿಗೆ ಮಗದೊಮ್ಮೆ ಮತ್ತೊಮ್ಮೆ ಇನ್ನೊಮ್ಮೆ ಅಂತರಾಳದಿಂದ ಸ್ವಾಗತಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಶ್ರೀ ಗಿಲ್ಬರ್ಟ್ ಡಿಸೋಜರ್ ಅವರಿಗೂ ಆದರದ ಸ್ವಾಗತ. ಆಶೀರ್ವಾದ ಎಂಬುದು ಮಾತುಗಳಲ್ಲ, ಅದು ಹೃದಯದಿಂದ ಹರಿಯುವ ಶುಭ ಹಾರೈಕೆ. 1976ನೇ ಬ್ಯಾಚಿನ ವಂದನೀಯ ಗುರು ವಲೇರಿಯನ್ ಪಿಂಟೋರ್ ಅವರ ಅನುಪಸ್ಥಿತಿಯಲ್ಲಿ ಅವರ ಆಶೀರ್ವಚನದ ನುಡಿಗಳನ್ನು ಲೂಸಿ ಪಿರೇರವರು ಶ್ರುತಪಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. Let us pray. Lord God Almighty, source and origin of knowledge and wisdom, we praise and thank you for this gracious occasion that you have provided us. As we have gathered here to celebrate the reunion of our batch and to install the school name board, we invoke your gracious blessing upon our batch members, especially those who have gone before us. May God grant them eternal bliss. Bless the school name board. We ask you to bless the founder member of the school, Mother Andrew. May she be blessed with good health, joy, peace, and happiness. The then staff who guided and trained us. Bless Sister Boniface, Sir John Meneges, and Sir Stanislaus D'Souza with heavenly joy. We ask you to bless Mrs. Anna Maria Brax, Mrs. and Mrs. Girija Rao with good health of mind, body and spirit abundantly. May their aspirations and desires be fulfilled. We implore your blessings upon Reverend Sister Luciana, the administrators and the members of the staff with good health and strength to mold and guide the students effectively with knowledge, wisdom, and values of human life. Bless the students of Nitya Samata High School, that their aspirations and desires to attain good things in life as per the will of God may be fulfilled. Bless all those who are present in this event. May all of us create a green environment to sustain peaceful human coexistence through the planting of tree saplings. This prayer we make through you who lives and reigns forever and ever. Amen. A message from Father Valerian Pinto, a priest of the Catholic Diocese of Lucknow, Uttar Pradesh. Honorable Chief Guest, Mrs. Anna Maria Brax,
guest of honor, Mr. Sylvester D'Souza, Reverend Sister Luciana, the headmistress, members of the staff and students, distinguished guests, and the batchmates of 1976 LLC. Better late than never. It was the earnest desire of some members of our batch to reunite after a long gap of 50 years. From the time we left the Nitya Sahaya Mata High School in 1976 as the third batch of the institution. Through the effective leadership, keen interest and constant effort of Mr. Gilbert D'Souza, and through the coordinated effort of Ms. Lucy Pereira and Mr. Michael Crasta and other few members, a WhatsApp group of our batch was formed and the contacts of our batchmates were held successively. We had a gathering of 15 members of our batch on 5th May 2026 at Master Mahal, Mr. Gilbert's residence. It was decided upon to install a school name board at the school campus with the due permission of the school management. Hence, we are present here to mark the event today. This reunion of the ex-students of the school helps to strengthen the bond between students and our alma mater. A healthy atmosphere of knowing the present concerns of the institution. We, the third batch of SLC 1976, feel grateful to Reverend Sister Luciana, the headmistress, and the staff members for their kind support and encouragement, and wish them all the best and every success in their undertaking with regard to the betterment of the school and the students. We are also grateful to our mentors, very especially Mother Andrew, the then headmistress, the members of the staff who guided and enlightened us through their dedicated service. Nitya Sahaya Mata, Mother of Perpetual Help, is the patroness of our school. Through her intercession, our lives were guided, motivated, and nurtured throughout these 50 years. We are all grateful to Nitya Sahaya Mata. Trees are the lifeline of our life. They provide oxygen for us, besides giving us shade and fruits and shelter to the birds. Planting 50 saplings today is a symbolic gesture from our part to remind everyone that our life is made fruitful by living in a gradual process. ದೇವರ ಆಶೀರ್ವಾದದ ಸಿಂಚನವನ್ನು ಸುರಿಸಿದ ವಂದನೀಯ ಗುರು ವಲೇರಿಯನ್ ಪಿಂಟೋರವರಿಗೆ ಅವರ ಅನುಪಸ್ಥಿತಿಯಲ್ಲಿ ವಂದನೆಗಳು ಹಾಗೂ ಅವರ ಮಾತುಗಳನ್ನು ಶ್ರುತಪಡಿಸಿದ ಲೂಸಿ ಪಿರೇರವರಿಗೆ ಕೃತಜ್ಞತೆಗಳು. ಈಗ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ಶ್ರೀ ಸತೀಶ್ ಶೆಟ್ಟಿಯವರಲ್ಲಿ ವಿನಂತಿ. ಹಾಯ್ ಎಂಚೊಲ್ಲರು ಮೇರ ಬದಲು ಸೌಖ್ಯನೇ ಎಂಕ್ಲು ಭಾರಿ ಲಕ್ಕಿ ಬ್ಯಾಚ್ ಎಂಕ್ಲು 1976 ಬ್ಯಾಚ್ ಲಕ್ಕಿ ಎಂಕ್ಲೆ ಮಾತಾ ಎಡ್ಡೆ ಕ್ಲಾಸ್ ರೂಮ್ ತೆಗೆದನು ಆನ ಎಂಕ್ಲೇನು ಸೀನಿಯರ್ ಸಿಲೆಸ್ಟರ್ ಡಿಸ್ ಅಕ್ಲೆಗೆ ಆತು ಎಡ್ಡೆ ತಿಕ್ಕದು ಪಂದು ಅಕ್ಲೆ 2 ವರ್ಷ ದುಂಬು ಎಂಕ್ಲೆ ಸ್ಕೋ ಮತ್ತು ಟೀಚರ್ ನಕ್ಲೆ ಎಡ್ಡೆ ತಿಕ್ಕಿದರು ಕ್ಲಾಸ್ ರೂಮ್ ಸ್ಪೇಸಿಯಸ್ ಮತ್ತು ತೆಗೆದನು ಬೊಕ್ಕ ಎಂಕ್ಲೇನು ಟೀಚರ್ ಹನ್ನಿ ಬ್ರ್ಯಾಕ್ಸ್ ಬೇರೆ ಸೈನ್ಸ್ ಬೊಕ್ಕ ಮ್ಯಾಥ್ಸ್ ಟಫ್ ಸಬ್ಜೆಕ್ಟ್ ಆಂಡಲ ಐನ್ ಭಾರಿ ಸುಲಭಡು ಎಂಕ್ಲೆ ಮಾತ ಪಂಡದು ಎಂಕ್ಲೆ ಐಟೆ ಎಡ್ಡೆ ಮಾರ್ಕ್ಸ್ ತೊಂತ ಅಲ್ಪಲ ಮುಲ್ಪಲ ತೊಂತ SLC ಇಲ್ಲ ಬೊಕ್ಕ PUC ಸೈಂಟ್ ಜೋಸೆಫ್ ಕಾಲೇಜ್ ಇಲ್ಲ ಎಡ್ಡೆ ಮಾರ್ಕ್ಸ್ ತೊಂದು ಅರ್ನ ಒಂಜಿ ಫೌಂಡೇಶನ್ ಪಾರ್ಟ್ನರ್ ಇರ್ದವರ ಅರೆ ಎಂಕ್ಲೆ ಏಪಲ ಥ್ಯಾಂಕ್ಸ್ ಬಂದು ಅವೇ ಆನ ಪನ್ನೊಂದುಲ್ಲ ಎಂಕ್ಲೆಗೆ ಈತು ಮಾತ ಅಂದು ಮಾಡ್ಕೊಡಂಡ ಎಂಕ್ಲೆನ ಮದರ್ ರೆವರೆಂಡ್ ಮದರ್ ಅರ್ನ ಒಂಜಿ ಸ್ಯಾಕ್ರಿಫೈಸ್ ಅರೆನ ಕಂಟಿನ್ಯೂ ಮೆಹನತ್ ಎಂಕ್ಲು ತಲೆಬಾಗೊಂದು ಅರೆನ ಏಪಲ ಆರೋಗ್ಯ ಉಪ್ಪುಡು ಪಂಡದು ಏಪಲ ದೇವರ ಪ್ರಾರ್ಥನೆ ಒಂದೊಂದು ಉಡ್ಪುಡ ಬೊಕ್ಕ ಎಂಕ್ಲನ ಸ್ಕೂಲ್ ಪೀಪಲ್ ಲೀಡರ್ ಮೇರೆ ಫಸ್ಟ್ ಬ್ಯಾಚ್ ಇದ್ದಾರೆ ಭಾರಿ ಡಿಸಿಪ್ಲಿನ್ ಇತ್ತು ಅಪ್ಪಾಗ ಅರ್ನ ಒಂಜಿ ಯೂನಿಫಾರ್ಮ್ ಪಂಡ ಭಾರಿ ಕ್ಲೀನ್ ಏಪಲ ಬೊಕ್ಕ ಕಬಡ್ಡಿಡು ಭಯಂಕರ ಬೆಸ್ಟ್ ರೈಡರ್ ಅದು ಬೊಕ್ಕ ಅಕ್ಲನ ಬ್ಯಾಚ್ ಫುಲ್ ಭಾರಿ ಟ್ಯಾಲೆಂಟೆಡ್ ಮೇರೆ
ಗಿಲ್ಬರ್ಟ್ನ ಪಾಲಿ ಮಾತಾಡ್ತಾರೆ ಭಾರಿ ಟ್ಯಾಲೆಂಟೆಡ್ ಬ್ಯಾಚ್ ನಾನು ಕಬಡ್ಡಿ ಜನಾರ್ದನ್ ಬೊಕ್ಕ ಭಾಸ್ಕರ್ ಬೊಕ್ಕಲ್ಲ 2 ಜನ ಅಕ್ಲ ಇರ್ತಾರೆ ಅಕ್ಲ ನೆನಪಾಪುಂಡು ಮಾತಾಡಲ್ಲಿ ನೆನಪಿದೆ ಹಂಗೆ ಅಂಚ ಅವು ಮಾತಾಡಲ್ಲ ಥ್ಯಾಂಕ್ಸ್ ಪನ್ನೊಂದು ಎಂಕ್ಲು 50 years ಈ ಸೆಲೆಬ್ರೇಷನ್ ಮಂತೊಂದುಲ್ಲ ಐಕ್ ಎಂಕ್ಲೆ ಗಿಲ್ಬರ್ಟ್ ಒಂಜಿ ಇನ್ನು ವಾಂತಿನಿಗೆ ಭಾರಿ ಎಂಕ್ಲೆ ಥ್ಯಾಂಕ್ಸ್ ಮಂತೊಂದುಲ್ಲ ದಯ ಪಂಡ ಈ ಜನ ಎಂಕ್ಲೆಗೆ ಇತ್ತೆಲ್ಲ ಬೈದೋನ 5 ಜನ ಎಂಕ್ಲೆ ಗೊತ್ತಿಜ್ಜಿ ಅಂಚ ಅದು ಭಾರಿ ಗಿಲ್ಬರ್ಟ್ ಬೊಕ್ಕ ಲೂಸಿಲ ನಿಕ್ಲೆ ಭಾರಿ ಥ್ಯಾಂಕ್ಸ್ ನಾವು ಇನೋಳಿಯಿಂದ ಬರ್ತಿದ್ದದು ನರಿದಾಟಿಗೆ ಒಂದು ನಾನು ಲಿಲ್ಲಿ ತುಂಬ ಜನ ಒಂದು 4-5 ಜನರೆಲ್ಲ ಇನೋಳಿಯಿಂದ ಬರ್ತಿದ್ದೆವು. ಮಳೆಗಾಲದಲ್ಲೆಲ್ಲ ಬಹಳ ಕಷ್ಟ ಆಗ್ತಿತ್ತು ನಮಗೆ, ಎಲ್ಲ ಒದ್ದೆ ಆಗಿ, ಮತ್ತು ಟೀಚರ್ನವರು ನಮಗೆ ಸ್ಪೆಷಲಾಗಿ ಸ್ವಲ್ಪ ಕನ್ಸೆಷನ್ ಕೂಡ ಕೊಡ್ತಿದ್ದರು. ಆಮೇಲೆ ನಾನು ಇಂಜಿನಿಯರಿಂಗ್ ಮಾಡಿ ಇಂದೋರಿಗೆ ಹೋಗಿದ್ದೆ, ಮಧ್ಯಪ್ರದೇಶದಲ್ಲಿ ಒಂದು 33 ವರ್ಷ ಇಂದೋರ್ನಲ್ಲಿದ್ದೆ, ಮಧ್ಯಪ್ರದೇಶ್. ಆಮೇಲೆ ನನಗೆ ಒಬ್ಬ ಮಗ ಸಂಜಯ್ ಶೆಟ್ಟಿ, ಅವ ಸಿವಿಲ್ ಇಂಜಿನಿಯರ್ ಆಗಿದ್ದಾನೆ, ಅವನಿಗೆ ಮದುವೆ ಆಗಿದೆ. ನನ್ನ ಮಗಳು ಸಂಜನಾ ಶೆಟ್ಟಿ, ಅವಳು ಐರ್ಲ್ಯಾಂಡಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಫೈನಾನ್ಸ್ ಮಾಡಿ ಕೆಲಸ ಮಾಡ್ತಾ ಇದ್ದಾಳೆ. ನಾನು ಎಲ್ಲರಿಗೂ ಇವತ್ತು ನಮ್ಮ ದೋಸ್ತರು ನೋಡಿ 50 ವರ್ಷ ನಂತರ ನೋಡುವಾಗ ಖುಷಿಯೂ ಆಗುತ್ತೆ, ಕೆಲವು ಸಲ ದುಃಖನೂ ಆಗುತ್ತೆ. ಎಷ್ಟು ಖುಷಿ ಯಾಕೆಂದರೆ ಹೇಳ್ಬೇಕಂದ್ರೆ ಆವಾಗ ಬಹಳ ನಾವೆಲ್ಲ ಇನ್ನೋಸೆನ್ಸ್ ಇದ್ದೆವು, ಬಹಳ ಒಬ್ಬರಿಗೊಬ್ಬರು ಅನನ್ಯವಾಗಿದ್ದೆ, ಬಹಳ ಫ್ರೆಂಡ್ಶಿಪ್ಪಲ್ಲಿದ್ದೆವು. ಇವಾಗ ದುಃಖ ಯಾಕೆ ಆಗ್ತಾರೆ, ಎಲ್ಲರೂ ಮುದುಕರಾಗಿ ಬಿಟ್ಟಿದ್ದಾರೆ. ಆದರೆ ಬಟ್ ಏಜ್ ಈಸ್ ನಾಟ್ ಎ ಫ್ಯಾಕ್ಟ್, ಹಾರ್ಟ್ ಯಂಗ್ ಇರಬೇಕು. ನನ್ನ ಮಿಸಸ್ ಜಯಲಕ್ಷ್ಮಿ ಶೆಟ್ಟಿ ಕೂಡ ಬಂದಿರ್ತಾರೆ. ಅವರು ಕೂಡ ಎಮರಾಲ್ಡ್ ಹೈಟ್ಸ್ ಅಲ್ಲಿ ಇಂದೋರಲ್ಲಿ 25 ವರ್ಷ ಟೀಚರ್ ಆಗಿ ಕೆಲಸ ಮಾಡಿದ್ದಾರೆ. ಮತ್ತು ನಾನು ಎಲ್ಲರಿಗೂ ಶುಭ ಹಾರೈಕೆ ಇದು ಮಾಡಿ, ನಮ್ಮ ಟೀಚರ್, ಸ್ಕೂಲ್ ಪೀಪಲ್ ಲೀಡರ್, ಆಮೇಲೆ ಅಡ್ಮಿನಿಸ್ಟ್ರೇಷನ್ಗೆ ವಂದನೆ ಮಾಡ್ತಾ ಎಲ್ಲರಿಗೂ ವಂದನೆ ಮಾಡಿ ನನ್ನ ಭಾಷಣ ನಿಲ್ಲಿಸ್ತೇನೆ. ತಮ್ಮ ನೆನಪಿನಂಗಳದಿಂದ ನೆನಪುಗಳನ್ನು ಹೊರಹೊಮ್ಮಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶ್ರೀ ಸತೀಶ್ ಶೆಟ್ಟಿಯವರಿಗೆ ವಂದನೆಗಳು. ಇಂದಿನ ಪುನರ್ಮಿಲನದ ಅಂಗವಾಗಿ ಶಾಲಾ ಹಂತದಲ್ಲಿ ಏರ್ಪಡಿಸಲಾದ ನಾನು ಮತ್ತು ನನ್ನ ಅಪ್ಪ ಎಂಬ ವಿಷಯದ ಮೇಲೆ ನಡೆದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ನೀಡಿ ಅಭಿನಂದಿಸಲು ನಮ್ಮ ಶಾಲಾ ಮೊದಲ ವಿದ್ಯಾರ್ಥಿ ನಾಯಕ ಶ್ರೀ ಸಿಲ್ವೆಸ್ಟರ್ ಡಿಸೋಜರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಹೆಸರು ಹೀಗಿದೆ: ಮೊದಲ ಬಹುಮಾನ ಆಯಿಷತುಲ್ ಲಿಯಾನ್ನ. ವಿದ್ಯಾರ್ಥಿಗಳು ಬೇಗ ಬಂದು ಬಹುಮಾನವನ್ನು ಸ್ವೀಕರಿಸುವುದು, ಚಪ್ಪಾಳೆಯೊಂದಿಗೆ ಹುರಿದುಂಬಿಸಿ. ದ್ವಿತೀಯ ಬಹುಮಾನ ನಿಶಿಕಾ. ತೃತೀಯ ಬಹುಮಾನವನ್ನು ಇಬ್ಬರು ವಿದ್ಯಾರ್ಥಿಗಳು ಹಂಚಿಕೊಂಡಿದ್ದಾರೆ, ಶೀಬಾ ಮತ್ತು ಮೃಣಾಲಿ. ಬಹುಮಾನವನ್ನು ನೀಡಿ ಅಭಿನಂದಿಸಿದ ಸಿಲ್ವೆಸ್ಟರ್ ಡಿಸೋಜ ಇವರಿಗೆ ಧನ್ಯವಾದಗಳು. ಗೌರವವು ವ್ಯಕ್ತಿಯ ಸಾಧನೆಗೆ ದೊರೆಯುವ ಅತಿ ಉನ್ನತ ಪ್ರಶಂಸೆ. ಕೃತಜ್ಞತೆಯೇ ಅದರ ನಿಜವಾದ ಅಲಂಕಾರ. ಸನ್ಮಾನವೆಂದರೆ ಕೇವಲ ಶಾಲು ಹೊದಿಸುವುದು ಅಥವಾ ಸ್ಮರಣಿಕೆ ನೀಡುವುದಲ್ಲ, ಅವರ ಸೇವೆ, ತ್ಯಾಗ, ಪ್ರೀತಿ ಮತ್ತು ಮಾರ್ಗದರ್ಶನಕ್ಕೆ ಸಲ್ಲಿಸುವ ಹೃದಯಪೂರ್ವಕ ಗೌರವವಾಗಿದೆ. ಅಂತೆಯೇ ಈ ಶಾಲೆಯ ಮೊದಲ ಶಿಕ್ಷಕಿ ಶ್ರೀಮತಿ ಅನ್ನಮರಿಯ ಬ್ರ್ಯಾಗ್ಸ್, ಮೊದಲ ಶಾಲಾ ನಾಯಕ ಶ್ರೀ ಸಿಲ್ವೆಸ್ಟರ್ ಡಿಸೋಜಾ ಹಾಗೂ ಮೊದಲ ಶಿಕ್ಷಕೇತರ ಸಿಬ್ಬಂದಿ ಶ್ರೀ ಪ್ಯಾಟ್ರಿಕ್ ಪಿಂಟೋರವನ್ನು ಈಗ ಸನ್ಮಾನಿಸಲಾಗುವುದು. ಮೊದಲ ಶಿಕ್ಷಕಿ ನಮ್ಮ ನೆಚ್ಚಿನ ಆನಿ ಮರಿಯಾ ಬ್ರ್ಯಾಕ್ಸ್ರವರು ತಮ್ಮ ಸಿಂಹಾಸನವನ್ನು ಸ್ವೀಕರಿಸಬೇಕು ಕೇಳ್ಕೊಳ್ತಾ ಇದ್ದೇನೆ. ಇವರನ್ನು ಈಗ ಸನ್ಮಾನಿಸಲಾಗುವುದು. ದಯಮಾಡಿ ಅವರಿಗೆ ಶಾಲನ್ನು
ನಮ್ಮ ವಿದ್ಯಾರ್ಥಿ ನಾಯಕ ಸಿಲ್ವೆಸ್ಟರ್ ಡಿಸೋಜರ್ ಅವರು ಹಾಕಲಿರುವರು. ಅವರಿಗೆ ಹೂವಾರ ಹಾಕಿ ಸನ್ಮಾನಿಸಲಿರುವವರು ಮುಖ್ಯೋಪಾಧ್ಯಾಯನಿ ಲೂಸಿಯಾನರವರು. ನಿತ್ಯ ಸಹಾಯ ಮಾತಾ ಹೈಸ್ಕೂಲ್ ಅರ್ಕುಳ ಗ್ರಾಮ ಮಂಗಳೂರು 1976 SSLC 3ನೇ ಬ್ಯಾಚಿನ ಸುವರ್ಣ ಮಹೋತ್ಸವದ ವರ್ಷಾಚರಣೆ ಸಂಭ್ರಮ ಸಂದರ್ಭ ಆಯೋಜಿಸಿದ ಸಮ್ಮೇಳನ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಹೆಮ್ಮೆಯ ಮೊದಲ ಶಿಕ್ಷಕಿಯಾಗಿರುವ ಶ್ರೀಮತಿ ಅನ್ನಾ ಮರಿಯಾ ಬ್ರಾಕ್ಸ್ ಇವರಿಗೆ ಅರ್ಪಿಸುವ ಗೌರವ ಸನ್ಮಾನ. ಆ್ಯನಿ ಟೀಚರ್ ಎಂದೇ ಜನಜನಿತರಾಗಿರುವ ತಾವು ದಕ್ಷಿಣ ಕನ್ನಡ ಜಿಲ್ಲೆಯ ನೀರುಮಾರ್ಗದ ಮರಕಡದಲ್ಲಿ ಜನ್ಮ ತಾಳಿದಿರಿ. ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಕಪಿಥಾನ್ಯದಲ್ಲಿ ಪ್ರೌಢ ಶಿಕ್ಷಣವನ್ನು ಸಂತ ಫಿಲೋಮೆನಾ ಕಾಲೇಜ್ ಪುತ್ತೂರು ಇಲ್ಲಿ BSc ಪದವಿಯನ್ನು, ಸೈಂಟ್ ಆ್ಯನ್ಸ್ ಮಹಾವಿದ್ಯಾಲಯದಲ್ಲಿ B.Ed ಪದವಿಯನ್ನು ಪಡೆದಿರಿ. ಬಳಿಕ ವೃತ್ತಿ ಜೀವನ ಕಾಲಿಟ್ಟ ತಾವು 1971ರಲ್ಲಿ ನಿತ್ಯ ಸಹಾಯ ಮಾತಾ ಶಾಲೆಯಲ್ಲಿ ಶಿಕ್ಷಕಿ ಸೇವೆ ಸಲ್ಲಿಸಿದಿರಿ. 1985ರಲ್ಲಿ ಕಪಿಥಾನಿಯೋ ಶಾಲೆಗೆ ವರ್ಗಾವಣೆಗೊಂಡು 2005ರವರೆಗೆ ಸೇವೆ ಸಲ್ಲಿಸಿ ನಿವೃತ್ತರಾದಿರಿ. ಈಗಲೂ ತಾವು ಮಕ್ಕಳಿಗೆ ಪಾಠ ಮಾಡುತ್ತಾ ಕ್ರಿಯಾಶೀಲರು ತಮ್ಮ ಸೇವೆಯನ್ನು ಗೌರವಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಶಿಕ್ಷಣ ಇಲಾಖೆಯಿಂದ ಅತ್ಯುತ್ತಮ ಶಿಕ್ಷಕಿ ಎಂಬ ಪ್ರಶಸ್ತಿ ಬಂದಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತವಾಗಿದೆ. ಪ್ರಸನ್ನ ಚಿತ್ತದಿಂದ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿ ಅವರ ಉನ್ನತಿಯಲ್ಲಿ ತಮ್ಮ ಕೊಡುಗೆ ಅನುಪಮವಾದುದು. ಶಾಲೆಗಳ ಬೆಳವಣಿಗೆಯಲ್ಲೂ ತಮ್ಮ ಕ್ರಿಯಾಶೀಲತೆ ಶ್ರಮ ಶ್ಲಾಘನೀಯ. ತಮ್ಮನ್ನು ಪ್ರೀತಿ ಅಭಿಮಾನ ವಿಶೇಷ ಗೌರವದೊಂದಿಗೆ ನಿಮ್ಮ ಶಿಷ್ಯರೆಲ್ಲರೂ ಸನ್ಮಾನಿಸಿ ಧನ್ಯರಾಗುತ್ತಿದ್ದೇವೆ. ಶ್ರೀಮತಿ ಸತೀಶ್ ಶೆಟ್ಟಿ ಹಾಗೂ ಲೂಸಿ ಪಿರಿಯರ್ ಅವರು ಅವರಿಗೆ ಪುಷ್ಪವನ್ನು ನೀಡುತ್ತಾ ಗೌರವಿಸ್ತಾ ಇದ್ದಾರೆ. ಇದೊಂದು ವಿಶೇಷ ಅನುಭವ, ವಿಶೇಷ ಸಂದರ್ಭ. ನಮ್ಮ ನೆಚ್ಚಿನ ಟೀಚರಿಗೆ ನಾವು ಗೌರವಿಸಿದ್ದು. ಈಗ ನಮ್ಮ ವಿದ್ಯಾರ್ಥಿ ನಾಯಕ, ಮೊದಲ ವಿದ್ಯಾರ್ಥಿ ನಾಯಕ ಶ್ರೀಯುತ ಸಿಲ್ವೆಸ್ಟರ್ ಡಿಸೋಜರ್ ಅವರು ಈ ಆಸನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈಗ ನಮ್ಮ ವಿದ್ಯಾರ್ಥಿ ನಾಯಕ, ಮೊದಲ ವಿದ್ಯಾರ್ಥಿ ನಾಯಕ ಸಿಲ್ವೆಸ್ಟರ್ ಪಾಸ್ಕಲ್ ಡಿಸೋಜರ್ ಇವರನ್ನು ಈಗ ಸನ್ಮಾನಿಸಲಿರುವರು. ಮೊದಲು ಸನ್ಮಾನ ಪತ್ರ ವಾಚಿಸುವರು ಶ್ರೀಯುತ ಸಲ್ವದೋರ್ ಆಂಟನಿ ಲೋಬೋ. ನಿತ್ಯ ಸಹಾಯ ಮಾತಾ ಹೈಸ್ಕೂಲ್ ಅರ್ಕುಳ ಗ್ರಾಮ ಮಂಗಳೂರು 1976 SSLC 3ನೇ ಬ್ಯಾಚಿನ ಸ್ವರ್ಣ ಮಹೋತ್ಸವ ವರ್ಷಾಚರಣೆ ಸಂಭ್ರಮ ಸಂದರ್ಭ ಆಯೋಜಿಸಿದ ಸಮ್ಮೇಳನ ಕಾರ್ಯಕ್ರಮದಲ್ಲಿ RBIನಲ್ಲಿ ಅಧಿಕಾರಿಯಾಗಿ ನಿವೃತ್ತರಾದ ಸಮಾಜ ಸೇವಕ, ನಮ್ಮ ಶಾಲೆಯ ಮೊದಲ ಶಾಲಾ ನಾಯಕ ಶ್ರೀ ಸಿಲ್ವೆಸ್ಟರ್ ಡಿಸೋಜಾ ಇವರಿಗೆ ಅರ್ಪಿಸುವ ಗೌರವ ಸನ್ಮಾನ. ಬಾಲ್ಯದಿಂದಲೇ ಪರಿಶ್ರಮ, ಪ್ರಾಮಾಣಿಕತೆ ಹಾಗೂ ದೃಢ ಸಂಕಲ್ಪದ ಮೌಲ್ಯಗಳನ್ನು ಅಳವಡಿಸಿಕೊಂಡ ತಾವು ಬಂಡತಿಲ ಸೈಂಟ್ ಥಾಮಸ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪೂರೈಸಿ ನಿತ್ಯ ಸಹಾಯ ಮಾತಾ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿದ್ದೀರಿ. ಈ ಸಂದರ್ಭ ಅಂದರೆ 1974ರ ಶಾಲಾ ನಾಯಕನಾಗಿ ನಾಯಕತ್ವದ ಗುಣವನ್ನು ತೋರಿಸಿದ್ದೀರಿ. ಮಂಗಳೂರಿನ ಸೈಂಟ್ ಅಲೋಸಿಯಸ್ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಿರಿ. ತಮ್ಮ ವೃತ್ತಿ ಜೀವನವನ್ನು ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ 2 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ
ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ಸುಮಾರು 37 ವರ್ಷಗಳ ಕಾಲ ಅತ್ಯಂತ ನಿಷ್ಠೆ ಮತ್ತು ಸಮರ್ಪಣೆಯಿಂದ ಸೇವೆ ಸಲ್ಲಿಸಿ 2018ರಲ್ಲಿ ನಿವೃತ್ತರಾದಿರಿ. ತಮ್ಮ ಸೇವಾ ಅವಧಿಯಲ್ಲಿ ಸಿಬ್ಬಂದಿ ಕಲ್ಯಾಣ ಮತ್ತು ಸಂಘಟನಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ರಿಸರ್ವ್ ಬ್ಯಾಂಕ್ ನೌಕರರ ಸಹಕಾರ ಬ್ಯಾಂಕಿನ ನಿರ್ದೇಶಕರಾಗಿ ಹಾಗೂ ರಿಸರ್ವ್ ಬ್ಯಾಂಕ್ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ತಮ್ಮ ನಾಯಕತ್ವ ಮತ್ತು ಸೇವಾ ಮನೋಭಾವದಿಂದ ಸಹೋದ್ಯೋಗಿಗಳ ಗೌರವವನ್ನು ಗಳಿಸಿದ್ದೀರಿ. ನಿವೃತ್ತಿಯ ನಂತರವೂ ಅವರು ತಮ್ಮ ವೃತ್ತಿಪರ ಹಾಗೂ ಸಾಮಾಜಿಕ ಸೇವೆಯನ್ನು ಮಾಡುತ್ತಾ ಬಂದಿದ್ದೀರಿ. ಪ್ರಸ್ತುತ ರಿಸರ್ವ್ ಬ್ಯಾಂಕ್ ನಿವೃತ್ತ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಿವೃತ್ತಿ ಅಧಿಕಾರಿಗಳ ಕಲ್ಯಾಣಕ್ಕಾಗಿ ಮಹತ್ವದ ಕೊಡುಗೆ ನೀಡುತ್ತಿದ್ದೀರಿ. ಸಮಾಜಮುಖಿ ಚಿಂತನೆಯುಳ್ಳ ತಾವು ಬೆಂಗಳೂರಿನ ವಿವಿಧ ಸಾಮಾಜಿಕ, ಧಾರ್ಮಿಕ ಹಾಗೂ ಸಮುದಾಯ ಸಂಘಟನೆಗಳಲ್ಲಿ ಸಕ್ರಿಯವಾಗಿದ್ದೀರಿ. ಕಾನ್ಕ್ಯಾಪ್ ಸಂಘಟನೆಯ ಮೊದಲ ಕಾರ್ಯದರ್ಶಿಯಾಗಿ 4 ದಶಕಗಳನ್ನು ಕಂಡ ಈ ಸಂಸ್ಥೆಯು ನಡೆಸುವ 3 ಅಂತಸ್ತಿನ ಸಭಾಭವನದ ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ಪ್ರಸ್ತುತ ಕೊಂಕಣಿ ವೆಲ್ಫೇರ್ ಟ್ರಸ್ಟಿನ ಅಧ್ಯಕ್ಷರಾಗಿ ಸಮುದಾಯದ ಕಲ್ಯಾಣ, ಶಿಕ್ಷಣ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವಾರು ಕಾರ್ಯಕ್ರಮಗಳಿಗೆ ನೇತೃತ್ವ ವಹಿಸಿ ಕ್ರಿಯಾಶೀಲರಾಗಿದ್ದೀರಿ. ತಮ್ಮ ವ್ಯಕ್ತಿತ್ವ, ಕ್ರಿಯಾಶೀಲತೆ ಎಲ್ಲರಿಗೂ ಮಾದರಿಯಾಗಿದೆ. ತಾವು ನಮ್ಮ ನಿತ್ಯ ಸಹಾಯ ಮಾತಾ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿ ಎನ್ನುವುದು ನಮಗೆಲ್ಲ ಹೆಮ್ಮೆ, ಅಭಿಮಾನದ ಸಂಗತಿಯಾಗಿದೆ. ತಮ್ಮನ್ನು ಪ್ರೀತಿ, ಗೌರವಗಳಿಂದ ಸನ್ಮಾನಿಸುತ್ತಿದ್ದೇವೆ. ಧನ್ಯವಾದಗಳು. ಅನೌನ್ಸ್ಮೆಂಟ್ ಇಲ್ಲಿ ನೀವು ಬೋರ್ಡಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ಹೊಂದಿಸಿ ಬರೆಯಿರಿ ಅಂತ ಒಂದು ಸಣ್ಣ ಕ್ವಿಝನ್ನು ಮಕ್ಕಳಿಗೋಸ್ಕರ ನಾವು ಇಟ್ಟಿದ್ದೇವೆ. ಈವರೆಗೆ ನೀವೆಲ್ಲ ಕೇಳಿದ್ದೀರಾ, ಅದನ್ನು ಹೊಂದಿಕೊಂಡು ಇದನ್ನು ಮಾಡಿದ್ದೇವೆ. ಸ್ವಲ್ಪ ತಲೆ ಖರ್ಚು ಮಾಡಿ ಇದನ್ನು ನಿಮಗೆ ಟೀಚರ್ ಅವರು ಪೇಪರ್ ಕೊಡ್ತಾರೆ ಕಾಣ್ತದೆ. ಟೀಚರ್ ಪೇಪರ್ ಕೊಡ್ತಾರೆ ನಿಮಗೆ, ಅದನ್ನು ನೋಡಿ ಸಮಯ ಇದೆ, ನೀವು ನೋಡಿ ಅದನ್ನು ಹೊಂದಿಸಿ ಬರೆಯಿರಿ. ಫಾರ್ ಎಕ್ಸಾಂಪಲ್, ನಾಟಕದ ಒಳಗೆ ನಾಟಕದ ನಿರ್ದೇಶಕರು, ಅದರಲ್ಲಿ ಯಾರಿದ್ದಾರೆ ನೋಡಿ, ಅದಕ್ಕೆ ನಂಬರ್ ಹಾಕಿದರೆ ಸಾಕು. ಅರ್ಥ ಆಯ್ತಲ್ಲ? ಈಗ ನಂಬರ್ 1ಕ್ಕೆ ಯಾರು ನೋಡಿ, ಅದರಲ್ಲಿ 5 ಹೊಂದಿಸಿ ಬರಲಿಕ್ಕಿದೆ. ಅದರಲ್ಲಿ 5ರಲ್ಲಿ 4 ಮಾತ್ರ ಕರೆಕ್ಟ್. ಯಾರೋ ಒಬ್ಬರದ್ದು ಹೆಸರು ಎಕ್ಸ್ಟ್ರಾ ಇದೆ, ಅದನ್ನು ನೀವು ಗಮನಿಸಿ ಅದನ್ನು ದಯಮಾಡಿ ಮಾಡಿ. ಲಾಸ್ಟಿದ್ದು, ಹೂಗಳನ್ನು ಶ್ರೀ ಸಲ್ವದೋರ್ ಬಳಿ ಮಾರಿ ಕೊಟ್ಟಳು. ಅಡಿಗೆರೆ ಹಾಕಿದ ಪದವನ್ನು ವ್ಯಾಕರಣದಲ್ಲಿ ಏನನ್ನುತ್ತಾರೆ? ಅರ್ಥ ಆಯ್ತಲ್ಲ? ಅದನ್ನು ನಿಮ್ಮ ಸಮಯಕ್ಕೆ ನಿಮಗೆ ಪೇಪರ್ ಕೊಡ್ತಾರಲ್ಲ, ಅದು ಕೊಡುತ್ತಿರುವಾಗಲೇ ಈಗ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಿದ್ದೇವೆ. ನಮ್ಮ ನೆಚ್ಚಿನ ಆತ್ಮೀಯರಾದ ಸನ್ಮಿತ್ರರಾದ ಪ್ಯಾಟ್ರಿಕ್ ಪಿಂಟೋರ್ ಅವರಿಗೆ ಈಗ ನಾವು ಸನ್ಮಾನಿಸಲಿದ್ದೇವೆ. ದಯಮಾಡಿ ಪ್ಯಾಟ್ರಿಕ್ ಪಿಂಟೋರು ಆಸನವನ್ನು ಸ್ವೀಕರಿಸಬೇಕು ಎಂದು ಕೇಳ್ಕೊಳ್ತಿದ್ದೇನೆ. ಶ್ರೀಯುತ ಮೈಕಲ್ ಕ್ರಾಸ್ತರ್ ಅವರು ಅವರ ಅಭಿನಂದನಾ ಪತ್ರವನ್ನು, ಸನ್ಮಾನ ಪತ್ರವನ್ನು ವಾಚಿಸಲಿರುವರು. In this hot seat, one great personality is seated, ಪ್ಯಾಟ್ರಿಕ್ ಪಿಂಟೋ. ಎಷ್ಟು ಜನರಿಗೆ ಅವರ ಬಗ್ಗೆ ಪರಿಚಯ ಉಂಟು? ದಯಮಾಡಿ ಯಾರಾದರೂ ಕೈ ಎತ್ತುತ್ತೀರಾ? ಯಾರಿಗೆ ಅವರ ಪರಿಚಯ ಇದೆ? ಓಕೆ. 1974 ನಾವು ಇಲ್ಲಿ ಶಿಫ್ಟ್ ಆಗುವಾಗ ಪ್ಯಾಟ್ರಿಕ್ ಪಿಂಟೋ ಅವರು ಇಲ್ಲಿ ಸಹಾಯಕರಾಗಿ ಜಾಯ್ನ್ ಆಗಿದ್ದರು. ಬಟ್ ಈಸ್ ಎ ಎನ್ವೈರನ್ಮೆಂಟಲಿಸ್ಟ್, ಪರಿಸರ ಪ್ರೇಮಿ.
ಈಗ ಇಲ್ಲಿ ಎಷ್ಟು ತೆಂಗಿನ ಮರಗಳು ಕಾಣ್ತೇವಲ್ಲ, ಆಲ್ ಕೋಕೋನಟ್ ಟ್ರೀಸ್ ಆರ್ ಪ್ಲಾಂಟೆಡ್ ಬೈ ಹಿಮ್ ಓನ್ಲಿ. ಈ ಸರೌಂಡಿಂಗ್ ಏರಿಯಾದಲ್ಲಿ ಎಲ್ಲಾದರೂ ನಾವು ತಿರುಗಾಡಿದರೆ ಅವರ ಬೆವರ ಹನಿ ಬೀಳದ ಜಾಗ ಎಂದು ಇರಲಿಕ್ಕಿಲ್ಲ ಎಂದು ನಾನು ಹೇಳಬಯಸ್ತೇನೆ. ಮೋರ್ ಆರ್ ಲೆಸ್ ಅವರ ಮನೆಯಿಂದ 3 ಅವರ ತಮ್ಮಂದಿರು ಪ್ರೀಸ್ಟ್ ಆಗಿದ್ದಾರೆ. ಅಂದರೆ ಚರ್ಚಿಗೆ ಅವರ ಕಾಂಟ್ರಿಬ್ಯೂಷನ್ ಭಾಳ ದೊಡ್ಡದು. ಅದನ್ನೊಂದು ನಾನು ಹೇಳ ಬಯಸ್ತೇನೆ, ಯಾಕಂದರೆ ಈ ಮ್ಯಾಟರ್ ಈ ಅಭಿನಂದನ ಪತ್ರದಲ್ಲಿ ಇಲ್ಲ. ಸೊ ನಾವು ವಿ ಆರ್ ಗೋಯಿಂಗ್ ಟು ಹಾನರ್ ಅವರ್ ಪ್ಯಾಟ್ರಿಕ್ ಪಿಂಟೋ. ನಿತ್ಯ ಸಹಾಯ ಮತ ಹೈಸ್ಕೂಲ್, ಅರ್ಕುಳ ಗ್ರಾಮ, ಮಂಗಳೂರು. 1976 SSLC 3ನೇ ಬ್ಯಾಚಿನ ಸುವರ್ಣ ಮಹೋತ್ಸವ ವರ್ಷಾಚರಣೆ ಸಂಭ್ರಮ ಸಂದರ್ಭ ಆಯೋಜಿಸಿದ ಸಹಮಿಲನ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯಲ್ಲಿ 39 ವರ್ಷ ಅಟೆಂಡರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಶ್ರೀಮಾನ್ ಆಂಟೋನಿ ಪ್ಯಾಟ್ರಿಕ್ ಪಿಂಟೋ ಇವರಿಗೆ ಅರ್ಪಿಸುವ ಗೌರವ ಸನ್ಮಾನ. ಶ್ರೀ ಸಲೋದರ್ ಪಿಂಟೋ ಮತ್ತು ಶ್ರೀಮತಿ ಎಲಿಜಬೆತ್ ಅವರ ಹಿರಿಯ ಪುತ್ರ ತಾವು ಸ್ಥಳೀಯ ಸಂತ ಜೋಸೆಫರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ದೀರಿ. 1979 ಪ್ರಾರಂಭಗೊಂಡ ನಿತ್ಯ ಸಹಾಯಮತ ಪ್ರೌಢಶಾಲೆಗೆ ಜವಾನರಾಗಿ ಸೇರಿದಿರಿ. ಶಾಲಾ ಪರಿಸರದ ಸೌರಾಂಗಗಳ ಕೆಲಸ ಕಾರ್ಯಗಳ ಜವಾಬ್ದಾರಿಯನ್ನು ಹೊತ್ತು ಸುಡುಗಾಡಿನಂಥ ಈ ಪರಿಸರವನ್ನು ನಂದನವನವನ್ನಾಗಿ ಪರಿವರ್ತಿಸಲು ತಮ್ಮ ಶ್ರಮ ಗಮನನೀಯ. ಪ್ರಯೋಗಶೀಲರಾಗಿ ಶಾಲಾ ವಠಾರದಲ್ಲಿ ಹೂಗಿಡಗಳು, ತೆಂಗು, ಕಂಗು, ಬಾಳೆಗಳಿಂದ ಕಂಗೊಳಿಸುವಂತೆ ಮಾಡಿ ನಂದನವನವಾಗಿಸಿದಿರಿ. ಶಾಲಾ ಹೂತೋಟಕ್ಕೆ ನೀರುಣಿಸಲಿಂದ ಹಿಡಿದು ಉಪನಿರ್ದೇಶಕರ ಕಚೇರಿಗೆ ತೆರಳಿ ಶಾಲಾ ಕಚೇರಿ ವ್ಯವಹಾರಗಳನ್ನು ಸುಸೂತ್ರವಾಗಿ ಮುಗಿಸಿ ಬರೆದಿದ್ದ ಆ ನಿಮ್ಮ ಕಾರ್ಯವೈಖರಿ ಉನ್ನತ ಅಧಿಕಾರಿಯನ್ನು ಮೀರಿಸುವಂತಿತ್ತು. ಶಾಲೆಯಲ್ಲಿ ಅಕ್ಷರವಾಹುವ ಕಾರ್ಯಕ್ರಮ ಆರಂಭಗೊಂಡ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಆಹಾರ ತಯಾರಿಸುವ ಕ್ಲಿಷ್ಟಕರ ಜವಾಬ್ದಾರಿಯನ್ನು ತಾವು ಹೊತ್ತು ನಿಷ್ಠಾತ ಅಡುಗೆ ಭಟ್ಟನಂತೆ ರುಚಿಯಾದ ಸಾಂಬಾರಿನೊಂದಿಗೆ ಮಕ್ಕಳ ಹಸಿವನ್ನು ನೀಗಿಸಿದ್ದು ಕಾರ್ಯಕ್ರಮದಲ್ಲಿ ವೇದಿಕೆ ಹಾಗೂ ಧ್ವನಿವರ್ಧಕ ಜವಾಬ್ದಾರಿಯನ್ನು ಸುಸೂತ್ರವಾಗಿ ನಡೆಸುತ್ತಿದ್ದೀರಿ. ಪರೋಪಕಾರಾರ್ಥ ಇದಂ ಶರೀರಂ ಎಂಬ ಮಾತಿನಂತೆ ಪರೋಪಕಾರಿಯಾಗಿದ್ದವರು ತಾವು ಹೋಲಿ ಫ್ಯಾಮಿಲಿ ಚರ್ಚಿನ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿ 6 ವರ್ಷ ಸೇವೆ ಸಲ್ಲಿಸಿ ತಾವು ಮೇಲ್ಮಜಲ್ ವಾರ್ಡ್ ಗುರ್ಕರಾಗಿ 10 ವರ್ಷ, ಕಥೋಲಿಕ್ ಸಭೆ ಅಧ್ಯಕ್ಷರಾಗಿ 2 ವರ್ಷ, ಬಂಟ್ವಾಳ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರಾಗಿ 5 ವರ್ಷ, ಮೇಲ್ಮಜಲ್ ಹಾರ ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿ 5 ವರ್ಷ ಸೇವೆ ಸಲ್ಲಿಸುವ ತಾವು ಈಗ ನಿರ್ದೇಶಕರಾಗಿದ್ದೀರಿ. ಹೀಗೆ ಸಮಾಜಮುಖಿ ಕಾರ್ಯಗಳಿಗೆ ಜನಪ್ರಿಯರಾಗಿದ್ದೀರಿ. ಮಮತೆಯ ತಾಯಿ, ಪತ್ನಿ, ಮಕ್ಕಳು ಮತ್ತು ಪುಟ್ಟ ಮೊಮ್ಮಗಳೊಂದಿಗೆ ವಿಶ್ರಾಂತಿ ಜೀವನವನ್ನು ನಡೆಸುತ್ತಿರುವ ತಮ್ಮ ಭವಿಷ್ಯದ ಬದುಕು ನೆಮ್ಮದಿಯಿಂದ ಕೂಡಲಿರಲಿ ಎಂದು ನಾವೆಲ್ಲರೂ ಹಾರೈಸುತ್ತೇವೆ. ಶ್ರೀಯುತ ಸತೀಶ್ ಶೆಟ್ಟಿ ಹಾಗೂ ಮೊಹಮ್ಮದ್ ಅಲಿಯರವರು ಶಾಲು ಹೊದಿಸ್ತಾ ಇದ್ದಾರೆ. ಮಕ್ಕಳೇ ದಯಮಾಡಿ ಚಪ್ಪಲ್ ತರ್ತಾ ಇರಿ. ಶ್ರೀಯುತ ಸಿಲ್ವೆಸ್ಟರ್ ಡಿಸೋದರು, ವಿಲ್ಸನ್ ಬ್ಲಾಕ್ಸ್ಟರ್ ಅವರು ಮೈಕಲ್ ಕ್ರಸ್ಟರ್ ಅವರು ಹಾಗೂ ಮಾರ್ಕ್ ಪಿಂಟರ್ ಅವರು ದಯಮಾಡಿ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಆಗಮಿಸಿದ ಅತಿಥಿಯರು, ಅಭ್ಯಾಗತರು, ಶ್ರೀಯುತ ಸಿಲ್ವೆಸ್ಟರ್ ಡಿಸೋಜರ್ ಅವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿರುವರು. ದಯಮಾಡಿ ಮಕ್ಕಳು ವಿದ್ಯಾರ್ಥಿ ನಾಯಕರಿಂದ ಕೇಳಿ ಬರುವ ಮಾತುಗಳನ್ನು ದಯಮಾಡಿ ಆಲಿಸಬೇಕೆಂದು ಕೇಳಿಕೊಳ್ತಿದ್ದೇನೆ. SPL ಈಗ ನಮ್ಮ ಮೊದಲ SPL ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ದಯಮಾಡಿ ನಮ್ಮೊಡನೆ ಸಹಕರಿಸಿ. ಸ್ವಲ್ಪ ಮಾತಾಡ್ತಾರೆ, ಜಾಸ್ತಿ ಮಾತಾಡೋದಿಲ್ಲ. ಓಕೆ. ಮಕ್ಕಳಿಗೆಲ್ಲ ನಮಸ್ಕಾರ. ಮಕ್ಕಳಿದ್ರ ಒಂದು ವಿನಂತಿ, 2 ನಿಮಿಷ ಸುಮ್ಮನೆ ಕೂತ್ಕೋಬೇಕು. ಹಲೋ ಹಲೋ, ಶ್ಯಾಮ, ಫಾತಿಮಾ, ಪ್ಲೀಸ್ ಪ್ಲೀಸ್ ಕೀಪ್ ಕ್ವಾಯಟ್. ನಿಮಗೆ ಕನ್ನಡ ಬರ್ತದ, ಇಂಗ್ಲೀಷ್ ಬರ್ತದ? ಇಂಗ್ಲೀಷು ತುಳು ಬರ್ಕೊಂಡತ್ತ? ಕೊಂಗನಿಯತಾಗಿ ಕೊಂಗನಿಯನಾ? ಓಕೆ. ಗೌರವಾನ್ವಿತ ಉಪಾಧ್ಯಾಯ
ಲುಸಿಯಾನರವರೇ, ನಮ್ಮ ಮೆಚ್ಚಿನ ಶಿಕ್ಷಕಿಯಾದ ಶ್ರೀಮತಿ ಅನ್ನ ಮರಿಯಾ ಡಿಸೋಜರವರೇ, ಆದರಣೀಯ ಶಿಕ್ಷಕರೇ, ನನ್ನ ಆತ್ಮೀಯ ಸ್ನೇಹಿತ ಹಾಗೂ ಕಾರ್ಯಕ್ರಮದ ಸಂಯೋಜಕ ಶ್ರೀ ಗುಲ್ಬರ್ಟ್ ಡಿಸೋಜರ್ ಅವರೇ, 3ನೇ ಬ್ಯಾಚಿನ ವಿದ್ಯಾರ್ಥಿನಿಯವರೇ, ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ಚಪ್ಪಾಳೆ ಹೊಡೆಯಲ್ವಾ? ಒಂದು ವಿಷಯ ನಿಮಗೆ ಹೇಳ್ತೇನೆ, ಯಾವ ಕೆಲಸವನ್ನು ಮಾಡುವಾಗ ಗಂಭೀರವಾದ ಕಾನ್ಸಂಟ್ರೇಷನ್ ಇರಬೇಕು. ಕಾನ್ಸಂಟ್ರೇಷನ್ ಅಂದರೆ ಏನು? ಯು ಹೌ ಟು ಕಾನ್ಸಂಟ್ರೇಟ್. ಆಮೇಲೆ ಚಪ್ಪಾಳೆ ಹೊಡಿದಿರಲ್ಲ ನೀವು, 2 ಕೈಯಲ್ಲಿ ಹೊಡಿದ್ರ, ಒಂದೊಂದು ಕೈಯಲ್ಲಿ ಹೊಡಿದ್ರಾ? ಇನ್ನೊಂದು ಸಲ ಹೊಡಿಯಿರಿ ನೋಡುವ. ನಾನು ಸಾಧಾರಣ 55 ವರ್ಷ ಹಿಂದೆ ಈ ಸ್ಕೂಲಿಗೆ ನಾನು ಕಾಲಿಟ್ಟಿದ್ದೆ. ಆವಾಗ ನನಗೆ ಇವತ್ತು ಇಲ್ಲಿ ಬರುವಾಗ ನನಗೆ ಅದೇ ನೆನಪು, ಅದೇ ಸಿಹಿ ನೆನಪುಗಳು. ನನಗೆ ಇಡೀ ವಾತಾವರಣ, ವೆರಾಂಡಾ, ಇಲ್ಲಿ ಕಾರಿಡೋರ್ಸ್ ಏನಿದೆಯಾ ಅದೆಲ್ಲ ನನಗೆ ನೆನಪು ಬರ್ತಾ ಇದೆ. ಅಷ್ಟೊಂದು ನಮ್ಮ ಈ ಸ್ಕೂಲಿಗೆ ನಮ್ಮ ಏನು ಹೇಳ್ತಾರೆ ಅಟ್ಯಾಚ್ಮೆಂಟ್ ಅಷ್ಟೊಂದು ಜಾಸ್ತಿ ಇತ್ತು ನಮಗೆ. ಫಸ್ಟ್ ಬ್ಯಾಚ್ ನಾವು ಸಾಧಾರಣ ಒಂದು 45ರಿಂದ 48 ಹುಡುಗಿಯರಿದ್ದೆವು. ಆಮೇಲೆ ಫಸ್ಟ್ ಬ್ಯಾಚ್ 1971 1971ರಲ್ಲಿ. ಆಮೇಲೆ ನಾವು 74ರಲ್ಲಿ ಫಸ್ಟ್ ಬ್ಯಾಚ್ ನಾವು ಕಂಪ್ಲೀಟ್ ಮಾಡುವಾಗ ನಮ್ಮದರಲ್ಲಿ ಸಾಧಾರಣ ಎಲ್ಲರೂ 100% ರಿಸಲ್ಟ್ ತೆಗೊಂಡು ಈ ಸ್ಕೂಲ್ಗೆ ನಾವು ಒಳ್ಳೆ ಗೌರವವನ್ನು ಕೊಟ್ಟಿದ್ದೇವೆ. 100%. ಅದೇ 100% ರಿಸಲ್ಟ್ ಪ್ರತಿ ವರ್ಷ ನಡೀತಾ ಇತ್ತು. ಅದನ್ನು ನೀವು ಮುಂದೆ ಒರೆಸಬೇಕು. ನೀವು ಅದನ್ನೇ 100% ರಿಸಲ್ಟ್ ಬರುವ ಥರ ನೋಡಬೇಕು. ಇಂಪಾರ್ಟೆಂಟಾಗಿ ನೀವು ಎಲ್ಲ ಮಗ್ನವಾಗಿ ಕಲಿಯಬೇಕು. ಟೀಚರ್ ಅವ್ರು ಏನು ಹೇಳ್ತಾರೆ ಅದನ್ನು ನೀವು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಇರಬೇಕು. ನಮಗೆ ಈ ಸ್ಕೂಲ್ ಒಂದು ಏನು ಹೇಳ್ತಾರೆ, ಒಂದು ಮಾರ್ಗದರ್ಶನವಾಗಿದೆ, ಒಂದು ದಾರಿ ದೀಪವಾಗಿದೆ. ನನಗೆ ಇವತ್ತು ಇಲ್ಲಿ 55 ವರ್ಷ ನಂತರ ನಾನು ಇಲ್ಲಿ ಬರೋದಾದ್ರೂ, 50 ವರ್ಷ ಅಂದರೆ 71, 74ರಲ್ಲಿ ನಾವು 74 ಅಂದರೆ 54 ವರ್ಷ ನಂತರ ಇಲ್ಲಿ ಬರೋದಾದ್ರೂ ನನಗೆ ಅದೇನೋ ಅಪರಿಚಿತ ಪ್ಲೇಸ್ ಅಂತ ಕಂಡಿಲ್ಲ. ನನಗೆ ಇಲ್ಲಿ ಪ್ರತಿಯೊಂದು ವಿಷಯ ನನಗೆ ಬಹಳ ನೆನಪುಗಳು ಅಷ್ಟೊಂದು ಫೆಮಿಲಿಯರ್, ಅಷ್ಟೊಂದು ಮನಸ್ಸಿಗೆ ಬರ್ತಾ ಇದ್ದಾವೆ. ಇವತ್ತು ನಾವು ಈ 74 ಬ್ಯಾಚ್ನವರು ನಾವು 2 ವರ್ಷ ಹಿಂದೆ ರಿಯೂನಿಯನ್ ಮಾಡಿದ್ದೇವೆ. ರಿಯೂನಿಯನ್ ಅಂದರೆ ಇದೇ ನಾವು ಇವತ್ತು ಈ 76 ಬ್ಯಾಚ್ನವರು ಹೇಗೆ ಒಟ್ಟಿಗೆ ಸೇರಿದಾರ ಅದೇ ಥರ 74ರಲ್ಲಿ ನಾವು ರಿಯೂನಿಯನ್ ಮಾಡಿದ್ದು 2 ವರ್ಷ ಹಿಂದೆ ಮೋತಿ ಮಹಲಲ್ಲಿ ಮಾಡಿದ್ದೆವು. ಇವತ್ತು ನನಗೆ ಸಂತೋಷವಾಗ್ತದೆ. ಈ 3rd ಬ್ಯಾಚ್ನವರು ಇದನ್ನು ಒಟ್ಟಿಗೆ ಬಂದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ರಿಯೂನಿಯನ್ ಒಂದು ಬರೀ ಗ್ಯಾದ್ರಿಂಗ್ ಅಲ್ಲ, ಒಂದು ಒಕ್ಕೂಟ ಅಲ್ಲ, ಅದೊಂದು ನಮ್ಮ ಸವಿ ನೆನಪುಗಳನ್ನು ನಾವು ಮೆಮೊರೈಸ್ ಮಾಡೋದು. ಆ ಸವಿ ನೆನಪುಗಳನ್ನು ನಾವು ನಮ್ಮ ನೆನಪಿಗೆ ತರುವುದು, ಅದರ ಬಗ್ಗೆ ನಾವು ಆಲೋಚನೆ ಮಾಡೋದು, ಸಂತೋಷ ಪಡುವುದು. ಆ ಸಿಹಿ ನೆನಪುಗಳು ನಮಗೆ ಯಾವಾಗಲೂ ನಮಗೆ ಒಳ್ಳೆ ಸಂತೋಷ ಕೊಡ್ತವೆ. ಅದರೊಟ್ಟಿಗೆ ಇವತ್ತು ನಮ್ಮ ಗಿಲ್ಬರ್ಟ್ನವರು ಭಾಳ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅದೇ ವನ ಮಹೋತ್ಸವ. ವನ ಮಹೋತ್ಸವ ಅಂದರೆ ಇದು ಬಹಳ ಅಪರೂಪದ ಒಂದು ಆಲೋಚನೆ ಹೇಳಬೇಕು. ಗೌರ್ಮೆಂಟ್ ಮಾಡ್ತದೆ, ಸ್ಕೂಲ್ ಮಾಡ್ತದೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡ್ತವೆ. ಒಂದು ಗಿಡವನ್ನು ನೆಡ್ತವೆ, ಮತ್ತು ನೆಕ್ಸ್ಟ್ ಇಯರ್ ಅದೇ ಜಾಗದಲ್ಲಿ ಇನ್ನೊಂದು ಗಿಡವನ್ನು ನೆಡ್ತವೆ, 3ನೇ ವರ್ಷ ಅದೇ ಜಾಗದ ಇನ್ನೊಂದು ಗಿಡವನ್ನು ನೆಡ್ತವೆ. ಅದು ವನ ಮಹೋತ್ಸವ ಅಲ್ಲ. ಒಂದು ಗಿಡವನ್ನು ನೆಟ್ಟು ನಾವು ಅದರ ಕಾಳಜಿ ಇಟ್ಕೋಬೇಕು, ಅದರ ನಾವು ಪ್ರೀತಿ ಮಾಡಬೇಕು. ಯಾಕಂದರೆ ವನ ಮಹೋತ್ಸವ ಅಂದರೆ ನಾವು ಪರಿಸರವನ್ನು ಸಂರಕ್ಷಣೆ ಮಾಡೋದು, ಪರಿಸರವನ್ನು ನಾವು ಗೌರವಿಸುವುದು. ಪರಿಸರವು ನಮಗೆ ಜೀವದಾಯಕವಾಗಿದೆ. ಅದರಿಂದ ನಾವು ಇವತ್ತು ಏನಾಗಿದೆಯೋ ಅದು ನಮ್ಮ ಪರಿಸರದ ಶ್ರಮ ಬೇರೆ, ಅದರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಅದು ನಮಗೆ ಯಾರು ಹೇಳಿದರು, ಆಮ್ಲಜನಕ ಕೊಡ್ತದೆ, ಅದು ನಮಗೆ ನೆರಳು ಕೊಡ್ತದೆ, ನಮಗೆ ಆಹಾರ ಕೊಡ್ತದೆ, ಅದು ಔಷಧಿ ಕೊಡ್ತಾ ಇದೆ. ಪ್ರತಿಯೊಂದು ರೂಪದಲ್ಲಿ ನಮಗೆ ನಮ್ಮ ಪರಿಸರ ನಮಗೆ ನಮ್ಮ ಜೀವನಕ್ಕೆ ಆಧಾರವಾಗಿದೆ. ಅದರಿಂದ ಇವತ್ತು ಗಿಲ್ಬರ್ಟ್ನವರು ಮತ್ತು ಬ್ಯಾಚ್ನವರು ಇವತ್ತು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವು ಗಿಡಗಳನ್ನು ನೆಡ್ತವೆ,
ದಯವಿಟ್ಟು ಅದರ ಪಾಲನೆ ಮಾಡಬೇಕು. ನೀವು 10th ಇದ್ದವರು ಆಫ್ಕೋರ್ಸ್ ನೀವು ಹೋಗ್ತೀರಾ, ಆದರೆ ಬೇರೆಯವರು ಇಲ್ಲಿದ್ದವರು ಸ್ವಲ್ಪ ಪಾಲನೆ ಮಾಡಿ ಅದರ ಚಿಂತನೆ ತಗೊಳ್ಳಿ. ನಾವು ಜಾಸ್ತಿ ಮಾತಾಡಲಿಕ್ಕೆ ಹೋಗೋಲ್ಲ. ಒಂದು ವಿಷಯ ಹೇಳ್ತಾನೆ, ಪ್ರತಿ ಬಿಹೈಂಡ್ ಎವ್ರಿ ಸ್ಮೈಲ್ ದೇರ್ ಇಸ್ ಎ ಸ್ಟೋರಿ ಅಂತ ಹೇಳ್ತಾರೆ. ಪ್ರತಿ ಒಂದು ನಗುವಿನ ಹಿಂದೆ ಒಂದು ಕಥೆ ಇದೆ. ಪ್ರತಿ ಒಂದು ನಗುವಿನ ಹಿಂದೆ ಒಂದು ಕರುಣೆಯ ಕಥೆ ಇದೆ. ಪ್ರತಿ ಒಂದು ನಗುವಿನ ಹಿಂದೆ ಶ್ರಮ ಮತ್ತು ಅದರ ಕಷ್ಟ ಸುಖಗಳನ್ನು ಪಟ್ಟ ಒಂದು ಕಥೆ ಇದೆ. ಅದಕ್ಕೋಸ್ಕರ ಜನರು ದಯವಿಟ್ಟು ನೀವು ತಪ್ಪು ತಿಳ್ಕೊಳ್ಬೇಡಿ. ಎಲ್ಲರೂ ನಗ್ತಾ ಇದ್ದಾರೆ, ಅವರು ಬಹಳ ಸುಖವಾಗಿದ್ದಾರೆ, ಬಹಳ ಚೆನ್ನಾಗಿದ್ದಾರೆ, ಬಹಳ ಮರ್ಜಿಯಲ್ಲಿದ್ದಾರೆ. ಇಲ್ಲ, ಆ ಥರ ಇಲ್ಲ. ಅದರ ಹಿಂದೆ ಒಂದು ಕಥೆ ಇದೆ. ದಯವಿಟ್ಟು ಈ ಮಾತನ್ನು ನೆನ್ಪಿಟ್ಕೊಳ್ಳಿ. ಯಾವಾಗಲೂ ನಗ್ತಾ ಇರಿ, ಆದರೆ ನಗ್ತಾ ಇರುವಾಗ ನಿಮ್ಮ ಕಥೆಯನ್ನು ನಿಮ್ಮ ಒಟ್ಟಿಗೆ ತಗೊಂಡು ಮುಂದೆ ಹೋಗ್ತಾ ಇರಿ. ಡ್ರೀಮ್ ಫಾರ್ ದಿ ಬಿಗ್. ನೀವು ಯಾವಾಗ ಒಂದು ಆಕಾಶಕ್ಕೆ ನೀವು ಹೋಗಲಿಕ್ಕೆ ನೆನ್ಪಿಟ್ಕೊಳ್ತೀರಾ, ಆಲೋಚನೆ ಮಾಡ್ತೀರಾ, ಆದರೆ ಅರ್ಧಕ್ಕಾದರೂ ನೀವು ತಲುಪುತ್ತೀರಾ. ನನಗೆ ಏನೂ ಆಗೋಲ್ಲ, ನನ್ನಿಂದ ಏನು ಬೇಡ, ನನಗೆ ಏನು ಬೇಡ ಅಂತ ಹೇಳಿದವರು ನೀವು ಎಲ್ಲಿನೂ ಹೋಗಲಿಕ್ಕೆ ಚಾನ್ಸ್ ಇಲ್ಲ. ಅದರಿಂದ ಇದನ್ನು ನೀವು ಡ್ರೀಮ್ ಮಾಡಿ. ಆಮೇಲೆ ಇವತ್ತು ನಮ್ಮ ಈ ಶಾಲೆಯಲ್ಲಿ ಇದ್ದ ಶಿಕ್ಷಕರು ಅವರು ಕೇವಲ ನಮಗೆ ಬೋಧನೆ ಕೊಡುವ ಮಾತ್ರ ಶಿಕ್ಷಕರಲ್ಲ. ಅವರ ಪರಿಶ್ರಮ, ಅವರ ತ್ಯಾಗ ಮತ್ತು ಅವರ ಏನು ನಮಗೆ ಕೊಡುವ ಪ್ರೀತಿ, ಮಮತೆ ಅದು ಮುಖ್ಯವಾಗಿದೆ. ನಮ್ಮ ಟೀಚರ್ ಇಲ್ಲಿದ್ದಾರೆ, ಆ್ಯನಿ ಬ್ರ್ಯಾಕ್ಸ್ ಇದ್ದಾರೆ. ಅವರು ನಾವು ಸ್ಕೂಲಲ್ಲಿದ್ದಾಗ ನಾವು ಟೀಚರ್ ಅಂತ ಜಾಸ್ತಿಯಾಗಿ ನೋಡ್ಕೊಂಡಿರಲಿಲ್ಲ, ನಮ್ಮ ಸಂಗಾತಿಯಾಗಿ ಇದ್ದರು. ಅವರು ಕೊಟ್ಟ ಒಂದು ಮಾರ್ಕ್ಸ್ ನಮಗೆ ಅದು ದಿನ ಹೋಗಿ ರಾತ್ರಿ ನಾವು ನೆನಪಿಟ್ಕೊಂಡು ರಾತ್ರಿ ಎಲ್ಲ ಆಲೋಚನೆ ಮಾಡ್ತೇವೆ. ನಮಗೆ ಗುಡ್, ವೆರಿ ಗುಡ್ ಆ್ಯಂಡ್ ಎಕ್ಸಲೆಂಟ್. ಇದು ನಿಮಗೆ ಈಗ ಇದೆಯಾ ನಿಮಗೆ ಯಾವ ಕಾನ್ಸೆಪ್ಟ್ ಇದೆಯಾ? ಗುಡ್, ಯಾರಿಗೆ ಗುಡ್ ಎಲ್ಲ ಸಿಗ್ತಾ ಇದೆಯಾ? ವೆರಿ ಗುಡ್ಡನ್ನು ಬರ್ತಾ ಇದೆಯಾ? ಎಕ್ಸಲೆಂಟನ್ನು ಬರ್ತಾ ಇದೆಯಾ? ನಮಗೆ ವೆರಿ ಗುಡ್ ಬಂದಾಗ ಎಕ್ಸಲೆಂಟ್ ಇದ್ದರೆ ನೆಕ್ಸ್ಟ್ ಡೇ ಹೋಗಿ ನಾವು ಅವ್ರ ಹತ್ರ ಜಗಳಾಡ್ತಾ ಇದ್ದೆವು, ನನಗೆ ಯಾಕೆ ಎಕ್ಸಲೆಂಟ್ ಕೊಟ್ಟಿಲ್ಲ ಅಂತ. ಅವ್ರು ಹೇಳ್ತಾ ಇದ್ರು, ನಿಮಗೆ ಎಕ್ಸಲೆಂಟ್ ಕೊಡ್ತೇವೆ, ಆದರೆ ಎಕ್ಸಲೆಂಟ್ ಥರನೇ ಕೆಲಸ ಮಾಡಬೇಕು, ಎಕ್ಸಲೆಂಟ್ ಥರನೇ ನೀವು ಇದು ಬರೆಯಬೇಕಂತ. ಅದು ನಮಗೆ ಇನ್ನೂ ಜಾಸ್ತಿ ಏನು ಹೇಳ್ತಾರೆ ಎನ್ಕರೇಜ್ಮೆಂಟ್ ಕೊಡ್ತಾ ಇತ್ತು. ನಾವು ಪ್ರತಿದಿನ ಅದನ್ನೇ ಯಾವುದನ್ನು ಏನು ಮಾಡಬೇಕು, ಮ್ಯಾಥ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಫಿಸಿಕ್ಸ್ ಆಗಲಿ, ಅದರಲ್ಲಿ ಸ್ಪೆಷಲಿಸ್ಟ್. ಅದು ಆ ಪಾಠಗಳನ್ನು ನಾವು ಯಾವಾಗಲೂ ತುಂಬ ಪ್ರೀತಿಯಿಂದ ಕಲಿತಾ ಇದ್ದೆವು. ಅದೇ ಅಂಥ ಟೀಚರ್ ನಮಗೆ ಸಿಕ್ಕಿದ್ದು ನಮಗೆ ಪುಣ್ಯ ಅಂತ ಹೇಳ್ತೇನೆ. ಈಗಲೂ ನಿಮಗೆ ಖಂಡಿತವಾಗಿ ಅಂಥ ಟೀಚರ್ಗಳೇ ಇದಾವೆ ಇಲ್ವಾ? ಜೋರಾಗಿ ಹೇಳಲ್ಲ. ಹೌದಾ? ವೆರಿ ಗುಡ್. ಸೊ ನೀವು ಇನ್ನೂ ಚೆನ್ನಾಗಿ ಓದಿ ಮುಂದೆ ಹೋಗಿ ದೇವರು ಈ ಸಂಸ್ಥೆಗೆ, ಇದರ ಶಿಕ್ಷಕರಿಗೆ, ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ, ಮತ್ತು ಇದರೊಂದಿಗೆ ಸಂಬಂಧ ಹೊಂದಿರುವ ಪ್ರತಿಯೊಬ್ಬರಿಗೂ ತನ್ನ ಆಶೀರ್ವಾದ ಕರುಣಿಸಲಿ. ಈ ಶಾಲೆಯ ಮುಂದೆಯೂ ಉತ್ತಮ ನಾಗರಿಕರು ಆಗಿ, ಆದರ್ಶ ವ್ಯಕ್ತಿಗಳಾಗಿ ದೇಶಕ್ಕೆ ಸೇವೆ ಸಲ್ಲಿಸುವ ನಾಯಕರನ್ನು ರೂಪಿಸ್ತಿರಲಿ. ಧನ್ಯವಾದಗಳು. ಜೈ ಹಿಂದ್. ಧನ್ಯವಾದಗಳು ಶ್ರೀಯುತ ಸಿಲ್ವೆಸ್ಟರ್ ಡಿಸೋಜರ್ ಅವರಿಗೆ. ಈಗ ನಮ್ಮ ನೆಚ್ಚಿನ ಟೀಚರ್ ಆನಿ ಮರಿಯಾ ಬ್ರ್ಯಾಕ್ಸ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಿದ್ದಾರೆ. ಅವರು ರಿಟೈರ್ಡ್ ಆಗಿದ್ದಾರೆ, ಆದರೆ ಟಯರ್ಡ್ ಆಗಲಿಲ್ಲ. ಇನ್ನು ಕೂಡ ಈ ವಯಸ್ಸಿನಲ್ಲೂ ಕೂಡ ಅವರು ಮಕ್ಕಳಿಗೆ ಅಗತ್ಯ ಇರುವ ಆರಿಸಿಕೊಂಡು ಬಂದ ಮಕ್ಕಳಿಗೆ ಇನ್ನೂ ಕೂಡ ಮ್ಯಾಥಮೆಟಿಕ್ಸ್ ಲೆಕ್ಕವನ್ನು ಕಲಿಸ್ತಾ ಇದ್ದಾರೆ. ಅಂಥ ಒಂದು ಮಹಾನ್ ಚೇತನ, ಮಹಾಮಾತೆ ಆನಿ ಬ್ರ್ಯಾಕ್ಸ್ ನಮ್ಮ ಮುಂದೆ. ಗುಡ್ ಮಾರ್ನಿಂಗ್ ಎವ್ರಿವನ್. ನಿಮಗೆಲ್ಲರಿಗೂ ಶುಭ ದಿನವನ್ನು ಹಾರೈಸ್ತೇನೆ. ಟುಡೇ ಈಸ್ ಮೈ ಹ್ಯಾಪಿಯೆಸ್ಟ್ ಡೇ ಆ್ಯಂಡ್ ಎ ವೆರಿ ಸ್ಪೆಷಲ್ ಡೇ ಇನ್ ಮೈ ಲೈಫ್. ನನ್ನ ಜೀವನದ ವಿಶಿಷ್ಟ ಹಾಗೂ ಹರುಷದ ದಿನ, ಸ್ಮರಣೀಯ ದಿನ. ಈ ಹೊತ್ತು 50 ವರ್ಷಗಳ ಸವಿ ನೆನಪುಗಳನ್ನು ಸವಿದು ಸಂಭ್ರಮಿಸುವ ದಿನ. ಈ 50 ವರ್ಷಗಳಲ್ಲಿ ಅನೇಕ ಹೂಗಳು ಅರಳಿವೆ. ಅರಳಿದ ಹೂಗಳು
ತಮ್ಮ ಪರಿಸರಕ್ಕೆ ಘಮ ಘಮ ಎಂದು ಪರಿಮಳವನ್ನು ನೀಡುತ್ತದೆ. ಇಂದಿನ ಮಕ್ಕಳೇ, ನಿಮ್ಮನ್ನು ನೋಡುವಾಗ ನನ್ನ ಹೃದಯ ತುಂಬಿ ಬರುತ್ತದೆ. ನಿಮ್ಮ ಗಂಭೀರತೆ, ಡಿಸಿಪ್ಲಿನ್, ನಿಮಗೆ ಬೇಕಾದ ಬುದ್ಧಿವಾದ ನಮ್ಮ SPL ಅವರು ನಿಮಗೆ ಕೊಟ್ಟಿದ್ದಾರೆ. ಈ 1981ರಲ್ಲಿ ಈ ಶಾಲೆಯು ತನ್ನ ಪ್ರಥಮ ದ್ವಾರವನ್ನು ತೆರೆಯಿತು. ಆಗ ನಾನು ಈ ಶಾಲೆಯ ಪ್ರಥಮ ಶಿಕ್ಷಕಿ ಎಂದು ಹೇಳಲು ನನಗೆ ಬಹಳ ಸಂತೋಷವೆನಿಸ್ತದೆ. ಆಗಿನ ಪ್ರಾರಂಭಿಕ ವರ್ಷಗಳಲ್ಲಿ ಕೆಲವು ಮಕ್ಕಳಿದ್ದರು, ಆದರೆ ಉತ್ಸಾಹ ಭರಿತ ಮಕ್ಕಳು. ಅದನ್ನು ನನಗೆ ಯೋಚಿಸಲಿಕ್ಕೂ ಆಗೋದಿಲ್ಲ. ನಾವು ಬೆಳಗ್ಗೆಯಿಂದ ಇಲ್ಲಿ ಬಂದು ಸಂಜೆ ತನಕ ಮಕ್ಕಳೊಡನೆ ದಿನ ಕಳೆಯುತ್ತಿದ್ದರು. ಇದು ನಮ್ಮ 2ನೇ ಮನೆ. ನಮಗೆ ಹಾಗೆ ಇದ್ದರು ಮುಖ್ಯೋಪಾಧ್ಯಾಯಿನಿ ಪ್ಲಸ್ ಒಬ್ಬರು ಶಿಕ್ಷಕಿ. ಫಸ್ಟ್ ವರ್ಷ ನಾವಿಬ್ಬರೇ ಶಿಕ್ಷಕಿಯರು ಇಡೀ ಅವರಿಗೆ ಪಾಠ ಪ್ರಗತಿಯನ್ನು ಕಲಿಸ್ತಿದ್ದೆವು. ಆದರೆ ನಾವು ಕಲಿಸುವುದಕ್ಕಿಂತ ಹೆಚ್ಚು ಮಕ್ಕಳು ತೋರಿಸುವ ಉತ್ಸಾಹ, ಆಸಕ್ತಿ, ಅದು ನಮ್ಮ ಹುರುಪಿಗೆ ಕಾರಣವಾಗಿತ್ತು. ಈಗ ನಿಮಗೆ ಬೇಕಾದ ಬುದ್ಧಿವಾದ ಹೇಳಿದ್ದಾರೆ. ಈಗ ನಾನು ನನ್ನ 50 ವರ್ಷಗಳ ನಂತರ, ನಾನು 55 ವರ್ಷ ಆಯಿತು, 50 ವರ್ಷಗಳ ನಂತರ ಈ ಬ್ಯಾಚ್ ನೋಡುವುದು. ಆಗಿನ ಪ್ರಾರಂಭಿಕ ವರ್ಷಗಳಲ್ಲಿ ಈ ಮಕ್ಕಳು ನನ್ನ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ನನ್ನ ಜೀವನದ ಭಾಗವಾಗಿದ್ದರು. ನಾನು 1971ರಲ್ಲಿ ಶಾಲೆಗೆ ಪ್ರಥಮವಾಗಿ ಕಾಲಿಡಿಸಿದಾಗ ನನಗೆ ಆಗ ಯುವ ಪ್ರಾಯ. ಮನಸ್ಸಿನಲ್ಲಿ ತುಂಬ ಆಸೆ, ಕನಸುಗಳಿದ್ದವು. ಈಗ 55 ವರ್ಷಗಳ ನಂತರ ಈ ಮಕ್ಕಳ ಎದುರು ನಾನು ನಿಲ್ಲುವಾಗ ನನ್ನ ಹೃದಯ ಕೃತಜ್ಞತೆಯಿಂದ ತುಂಬಿದೆ. ಆಗ ಮೊಗ್ಗಾಗಿರುವ ಮಕ್ಕಳು ಈಗ ಹೂವಾಗಿ ಬೆಳೆದಿದ್ದಾರೆ. ಕಾಲವು ಅವರ ಮುಖಗಳನ್ನು ಬದಲಾಯಿಸಿದೆ, ಚರ್ಮವು ಕಾಂತಿಯನ್ನು ಕಳೆದುಕೊಂಡಿದೆ. ಆದರೂ ವಿದ್ಯಾರ್ಥಿ ಮತ್ತು ಗುರು ಈ ಸಂಬಂಧ ಅಳಿಸಲಾಗಲಿಲ್ಲ, ಇನ್ನೂ ಕಡಿಮೆ ಆಗಲಿಲ್ಲ. ಅಂದು ಶಾಲೆಯಲ್ಲಿ ತುಂಬ ಸೌಲಭ್ಯಗಳಿರಲಿಲ್ಲ, ನಿಜ. ಮೊದಲ ನಮ್ಮ ಕ್ಲಾಸ್ ಶುರುವಾದದ್ದು ಸಂತ ಜೋಸೆಫರ ಒಂದು ಕೋಣೆ. ಲ್ಯಾಬೋರೇಟರಿ ಇರಲಿಲ್ಲ, ಪ್ರಯೋಗಶಾಲೆ ಇಲ್ಲ. ಆದರೂ ಪೌಡರ್ ಬಾಕ್ಸ್ಗೆ ತೂತು ತೆಗೆದು ಗವಾಕ್ಷಿ ಮಾಡಿ ಆಕ್ಸಿಜನ್, ಜಲಜನಕ ಇದನ್ನು ನಾವು ತಯಾರಿಸಿದ್ದು ನನಗೆ ಇಂದೂ ನೆನಪು ಬರುತ್ತದೆ. ಅದಕ್ಕಿಂತ ಮೇಲಾಗಿ ಮಕ್ಕಳಲ್ಲಿ ಪ್ರೀತಿ, ಗೌರವ, ಒಗ್ಗಟ್ಟು ಮತ್ತು ಕೂಡಿ ಬಾಳುವ ಹುಮ್ಮನಸಿತ್ತು. ಇಂದು ನಾನು ನೋಡಿದ ಅಂದಿನ ಲವಲವಿಕೆಯಿಂದ ಓಡುವಾಡ ಈ ಚಿಕ್ಕ ಬಾಲಕರು, ಬಾಲಕಿಯರು ನನ್ನ ಕಣ್ಣೆದುರು ಇಲ್ಲ. ಆದರೆ ಇವತ್ತು ಈ ಮಕ್ಕಳನ್ನು ನಾನು ನೋಡುವಾಗ ನಾನು ನೋಡುತ್ತೇನೆ ಪೋಷಕರಾಗಿ, ರಿಟೈರ್ಡ್ ಆಗಿರುವ ಪ್ರೊಫೆಷನಲ್ ಆಗಿ. ಈ ಹೊತ್ತು ನಮ್ಮೊಂದಿಗಿಂತ ಅನೇಕರು ಇಲ್ಲಿಲ್ಲ. ಮಕ್ಕಳೇ, ನಾನು ಏನು ಹೇಳುತ್ತೇನೆ ಅಂತ ನಿಮಗೆ ಅರ್ಥವಾಗಬೇಕಾದರೆ ನೀವು ಇಷ್ಟೇ ಯೋಚಿಸಿ, ಇನ್ನು 50 ವರ್ಷಗಳ ನಂತರ ನೀವು ಏನಾಗಬೇರಿ. ಆಗ ಈ ಶಾಲೆಗೆ ನೀವು ಬರುವಾಗ ನಿಮ್ಮ ಶಿಕ್ಷಕಿಯರು ಸಿಕ್ಕಿದರೆ, ಮುಖ್ಯೋಪಾಧ್ಯಾಯನೇ ಇದ್ದರೆ, ಅವರನ್ನು ನೋಡಿ ನಿಮ್ಮ ಮನಸ್ಸು ಹೇಗಾಗ್ತದೆ, ನಿಮ್ಮ ಬೆಳವಣಿಗೆಯನ್ನು ನೋಡಿ ಅವರು ಎಷ್ಟು ಖುಷಿ ಪಡ್ತಾರೆ, ಇದನ್ನು ನೀವು ಈಗ ಆಲೋಚಿಸಿ. ಆಗ ನಾನು ಈ ಮಕ್ಕಳನ್ನು ಮಾತನಾಡುವುದು ನಿಮಗೆ ಅರ್ಥವಾಗ್ತದೆ. ಅಂದು ನಾವು ಹೇಳುತ್ತಿದ್ದೆವು ಇಂದಿನ ಮಕ್ಕಳು ಮುಂದಿನ ಜನಾಂಗ. ಆದರೆ ಇವತ್ತು ಈ ಜನಾಂಗವೇ ನನ್ನ ಎದುರಿದೆ. ಇವರು ತಂದೆ ತಾಯಿಯಾರಾಗಿ, ಅಜ್ಜಂದಿರಿಗಾಗಿ ಹೀಗೆಲ್ಲ ವಿವಿಧ ಪದವಿಗಳನ್ನು ಪಡೆದುಕೊಂಡು ನನ್ನ ಎದುರಿದ್ದಾರೆ. ಅವರ ಕಪ್ಪು ಕೂದಲು ಇಲ್ಲದಿರ್ಬೋದು, ಬಿಳಿ ಕೂದಲು ಇರಬಹುದು, ಮುಖಚರ್ಯೆ ಬದಲಾಗಬಾರದು. ಆದರೆ ನಾನು ಅವರಲ್ಲಿ ಕಾಣುವ ಮುಖ ಅದೇ ದಿನದ ಮುಖ.
ಅವರನ್ನು ನೋಡುವಾಗ ನನಗೆ ಹಿಂದಿನ ಮನಸ್ಸು ನೆನಪಾಗ್ತದೆ. ಆ ಹೊತ್ತು ನಮ್ಮೊಂದಿಗೆ ಇಂಥ ಅನೇಕರು ಇವತ್ತಿಲ್ಲ. ನಮ್ಮ ಕ್ಲಾಸ್ಮೇಟ್ಸ್, ಈ ಮಕ್ಕಳ 4-5 ಕ್ಲಾಸ್ಮೇಟ್ಸ್ ಪ್ಲಸ್ ಟೀಚರ್ಸ್ ಇಲ್ಲಿ ಇಲ್ಲ. ಜೀವಂತವಾಗಿ ಇದ್ದೇವೆ. ನಮ್ಮ ಮುಖ್ಯೋಪಾಧ್ಯಾಯಿನಿ ಅವರಿಗೆ 92 ವರ್ಷ, ಮತ್ತು ನಾನು ಮತ್ತು ಇನ್ನೊಬ್ಬ ಟೀಚರ್ ಅವರು ಬ್ಯಾಂಗ್ಳೂರಲ್ಲಿದ್ದಾರೆ. ಆ ಜೀವಂತವಾಗಿ ಸರ್ವೈವಲ್ ಟೀಚರ್ ಆಗಿ ನಿಮ್ಮ ಎದುರು ನಿಂತು ನಿಮ್ಮನ್ನು ನೋಡುವ ಕ್ಷಣ ನನಗೆ ದೇವರು ಕೊಟ್ಟ ಒಂದು ವರ. ಈ ಹೊತ್ತು ನಮ್ಮೊಂದಿಗೆ ಇಲ್ಲ. ಅವರಿಗೋಸ್ಕರ ನಾವು 1 ನಿಮಿಷ ಮೌನವಾಗಿ ಪ್ರಾರ್ಥಿಸೋಣ. 1 ನಿಮಿಷ ಅವರನ್ನು ನೆನಪಿಸಿಕೊಂಡು, ಅವರು ನಮ್ಮೊಂದಿಗೆ ಇವತ್ತು ಇಲ್ಲದಿದ್ದರೂ ನಿಮ್ಮನ್ನು ನಾವು ನೆನಪಿಸುತ್ತೇವೆ. ಟೀಚರ್ಸ್ ಇದ್ದಾರೆ, ಮಕ್ಕಳಿದ್ದಾರೆ. ಕೂತ್ಕೊಳ್ಳಿ. ನಾನು ಒಂದು ಕಲಿಸಿದ ಪಾಠಗಳು ಮಕ್ಕಳಿಗೆ ಇವತ್ತು ನೆನಪಿರಲಿಕ್ಕಿಲ್ಲ. ಆದರೆ ನಿಮ್ಮ ಪ್ರತಿಯೊಬ್ಬರ ಮುಖವನ್ನು ನಾನು ಮರೆತಿಲ್ಲ. ಆ ಹಿಂದಿನ ಫೋಟೋವನ್ನು ನೋಡುವಾಗ ನನಗೆ ಹಿಂದಿರುವ ಮುಖವೇ ನಿಮ್ಮ ಈಗಿನ ಮುಖದಲ್ಲಿ ಕಾಣ್ತದೆ. ನೀವು ನನ್ನ ಪ್ರೀತಿಯ ಮಕ್ಕಳು. ಎಂದಿಗೂ ನಾನು ನಿಮ್ಮನ್ನು ಮರೆಯುವುದಿಲ್ಲ. ಮತ್ತು ನಾನು ನಿಮ್ಮ ಶಿಕ್ಷಕಿ. ನಮ್ಮ ಸ್ಮೃತಿ ಪಟಲದ ಸವಿ ನೆನಪುಗಳು ಮಾಸದಿರಲಿ, ಇದುವೇ ನನ್ನ ಹಾರೈಕೆ. ಈ ಹೊತ್ತು ನಿಮ್ಮನ್ನು ನೋಡುವಾಗ ನನಗೆ ತುಂಬ ಸಂತೋಷವಾಗ್ತದೆ. ಅಂದು 50 ವರ್ಷಗಳ ನೋಡಿದ ಪುಟ್ಟ ಮಕ್ಕಳು ನೀವಾಗಿದ್ದೀರಿ, ಇಂದಿನ ಜನತೆ. ಆ ಮಕ್ಕಳ ವಿಷಯ ನಾನು ಹೇಳ್ತೇನೆ. ಆಗ ಪ್ರತಿ ವರ್ಷ ಇನ್ಸ್ಪೆಕ್ಷನ್ ಇತ್ತು. ಇನ್ಸ್ಪೆಕ್ಟ್ರ್ ಬರುತ್ತಿದ್ದರು. ಒಂದು ಸಲ ಇನ್ಸ್ಪೆಕ್ಟ್ರ್ ಬಂದರು. ಈ ಬಿಲ್ಡಿಂಗ್ ಇರಲಿಲ್ಲ, ಆ ಬಿಲ್ಡಿಂಗ್ ಇತ್ತು. ಮಕ್ಕಳು ಆ ಬಿಲ್ಡಿಂಗಲ್ಲಿ ಇದ್ದರು. ಬೆಳಿಗ್ಗೆ ಕೆಳಗೆ ಲ್ಯಾಬ್, ಪ್ರಯೋಗಾಲಯ, ಮೇಲೆ ಕ್ಲಾಸ್ 2, ಅದರ ಮೇಲೆ ಕ್ಲಾಸ್ ಎಲ್ಲರೂ. ಇನ್ಸ್ಪೆಕ್ಟ್ರ್ ಬಂದರು, ಈ ಗ್ರೌಂಡಿಗೆ ಬಂದರು ಮತ್ತು ಹೆಡ್ ಮಿಸ್ಟರ್ಸ್ ಕೋಣೆಗೆ ನುಗ್ಗಿ ಕೇಳಿದರು, ಏನು ಶಾಲೆಗೆ ರಜೆ ಕೊಟ್ಟಿದ್ದೀರಾ? ಇಲ್ಲ. ಮಕ್ಕಳು ಶಬ್ದ ಕೇಳುವುದಿಲ್ಲ. ಅಂದರೆ ನೀವು ಅರ್ಥ ಮಾಡಿಕೊಳ್ಳಿ ಆ ನಿಶ್ಶಬ್ದ ಹೇಗಿರ್ಬೋದಂತ. ಅಷ್ಟು ಡಿಸಿಪ್ಲಿನ್. ಈಗ ನಿಮಗೆ SP ಹೇಳಿದರು, ನೀವು ಮೌನವಾಗಿ ಏಕಾಗ್ರತೆ ಇದೆ ಅಂತ ಕೇಳಿ ಅಂತ. ಅದು ಕ್ಲಾಸಿನಲ್ಲಿ ಹಿಂದಿನಿಂದ ಬಂದ ಒಂದು ಕ್ರಮವಾದ ವೈಶಿಷ್ಟ್ಯತೆ. ಕ್ಲಾಸಿನಿಂದ ಹೊರಗೆ ಬರುವಾಗ, ಒಳಗೆ ಹೋಗುವಾಗ ಅಥವಾ ಮೆಟ್ಟಲುಗಳನ್ನು ಇಳಿಯುವಾಗ ಒಂದೇ ಒಂದು ಶಬ್ದ ಇಲ್ಲ. ಅಷ್ಟು ಡಿಸಿಪ್ಲಿನ್ ಮತ್ತು ಅಷ್ಟು ಅವರಲ್ಲಿ ಒಂದು ಶಿಸ್ತು ಇತ್ತು. ನೀವು ಕೂಡ ಅದೇ ರೀತಿ ಮಾಡ್ತಾ ಇದ್ದೀರಿ. ನನಗೆ ನಿಮ್ಮನ್ನು ನೋಡಲು ತುಂಬ ಖುಷಿಯಾಗ್ತದೆ. ಜನರು ಹೆಚ್ಚಾಗಿ ಕೇಳುವ ಪ್ರಶ್ನೆ ಇದು, ನೀವು ನಿಮ್ಮ ಜೀವನದಲ್ಲಿ ನಿಮಗೆ ಜೀವನದಲ್ಲಿ ಅತ್ಯುತ್ತಮ ಬಹುಮಾನ ಯಾವುದು? ಇವತ್ತು ನನಗೆ ಈ ಪ್ರಶ್ನೆಯ ಉತ್ತರ ದೊರಕಿದೆ. 50 ವರ್ಷಗಳ ಹಿಂದೆ ನಿಮ್ಮ ಹಿಂದಿನ ಪ್ರೀತಿಯ ಶಿಕ್ಷಕಿಯನ್ನು ಗುರುತಿಸಿ ಗೌರವಿಸುವ ಕ್ಷಣವೇ ಅತ್ಯಂತ ದೊಡ್ಡ ಬಹುಮಾನ. ಅದಕ್ಕಿಂತ ದೊಡ್ಡ ಗುಣ ಯಾವುದೇ ಶಿಕ್ಷಕಿ ಆಶಿಸುವುದಿಲ್ಲ. ಇಂದು ನೀವು ನನಗೆ ಈ ಮಕ್ಕಳು ಕರೆದು ಇಂದಿನ ಮಕ್ಕಳನ್ನು ನೋಡುವ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ನಾನು ಶಾಲೆ ಬಿಟ್ಟ ನಂತರ ಬಹುಶಃ ನಾನು ಬರೋದು ಪ್ರಥಮ ಬಾರಿ ಅಥವಾ 2ನೇ ಬಾರಿ. ಈ ಹಾಲಿಗೆ ಒಂದು ಸಾರಿ ಬಂದಿದ್ದೇನೆ. ನನಗೆ ಬಹುಮಾನ ಸಿಕ್ಕಿದಾಗ ಅವರು ಗೌರವಿಸಿದರು ಆಗ, ಮತ್ತು 2ನೇ ಬಾರಿ ಬರುತ್ತಿದ್ದೇನೆ. ಆದರೆ ಅದೇ ನೆನಪು, ಅದೇ ನನ್ನ ತವರು ಮನೆಯ ಭಾವನೆ ನನಗೆ ನೆನಪಾಗ್ತದೆ. ಕೊನೆಗೊಳಿಸುವ ಮುಂಚೆ ನಾನು
ಒಬ್ಬ ವ್ಯಕ್ತಿಯನ್ನು ಎಂದಿಗೂ ಮರೆಯಲಾರೆನು. ಅವರೇ ನಮ್ಮ ಶಾಲಾ ಪ್ರಥಮ ಮುಖ್ಯೋಪಾಧ್ಯಾಯ ಮದರ್ ಆಂಡ್ರೂ. ಇವರು ಈ ಶಾಲೆಯ ಬುನಾದಿ ಕಲ್ಲು. ಇಂದಿಗೆ ಇವರಿಗೆ 92 ವರ್ಷ. ಅವಳು ಬೆಂಗಳೂರಲ್ಲಿದ್ದಾರೆ. ಈ ಸಂಭ್ರಮಕ್ಕೆ ಬರಲಿಕ್ಕೆ ಅವರಿಗೆ ಫಿಸಿಕಲಿ ಸಾಧ್ಯವಿಲ್ಲ, ಆದರೆ ಅವರ ಮನಸ್ಸು ಎಂದಿಗೂ ನಮ್ಮೊಳಗಿದೆ. ಅವರ ಆಶೀರ್ವಾದದೊಂದಿಗೆ ಈ ಸಂಭ್ರಮ ನಾವು ನಡೆಸ್ತಿದ್ದೇವೆ. ಇಂದು ನಾವು ಏನಾಗಿದ್ದೇವೋ ಅವರೇ ಕಾರಣರು. ಯಾಕೆಂದರೆ ಅವರು ನಮ್ಮಲ್ಲಿ ವಿಶ್ವಾಸವಿಟ್ಟಿದ್ದರು. ಮೇ ಐ ರಿಕ್ವೆಸ್ಟ್ ಯು, ಆಲ್ ಆಫ್ ಯು, to rise up for a minute, for a moment, and give a round of applause to our mother. ಒಂದು ನಿಮಿಷ ನಿಂತುಕೊಳ್ಳಿ. ಭಾಳ ಶಕ್ತಿಯಿಂದ ಒಂದು ಕ್ಲಾಪ್ ಕೊಡಿ. ಆಯಿತು, ಥ್ಯಾಂಕ್ ಯು. ಇವತ್ತು ಹೊಡೆದ ಕ್ಲಾಪು ನಮ್ಮ ಮದರಿಗೆ ಅಲ್ಲಿ ಬ್ಯಾಂಗ್ಳೂರಲ್ಲಿ ಕೇಳಬೇಕು. ಈ ಹೊತ್ತು ನಮ್ಮೊಂದಿಗೆ ಅವರು ಇಲ್ಲದಿದ್ದರೂ ನಮ್ಮ ಪ್ರಾರ್ಥನೆ ಅವರಿಗೆ ಸಲ್ಲುತ್ತದೆ. ನೀವು ಅನೇಕ ರೀತಿಗಳಿಂದ ದಾರಿಗಳಿಂದ ಇಲ್ಲಿ ಬಂದಿದ್ದೀರಿ. ಈ ಅನೇಕ ದಾರುಗಳು ಸೇರಿ ಒಂದು ಕಡೆಗೆ ನಾವು ಸೇರಿದ್ದೇವೆ. ನಾವು ಇತ್ತು ನಿಮಗೆ ಒಂದು ಲಾಸ್ಟ್ ಕೊನೆಯ ವಾಕ್ಯ ನಾನು ಹೇಳುವುದಾದರೆ, ಎಂದಿಗೂ ಈ ಊರನ್ನು ಮರೆಯಬೇಡಿ, ಈ ಶಾಲೆಯನ್ನು ಮರೆಯಬೇಡಿ, ನಿಮಗೆ ಕಲಿಸಿದ ಶಿಕ್ಷಕ ಶಿಕ್ಷಕಿಯರನ್ನು ಮರೆಯಬೇಡಿ. ಅವರು ನಿಮಗೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾರೆ. ಅವರ ಮಾತನ್ನು ಕೇಳಿ ಖಂಡಿತವಾಗಿಯೂ ಒಗ್ಗಟ್ಟಿನಿಂದ ಜೀವಿಸಿ, ಒಬ್ಬರು ಇನ್ನೊಬ್ಬರಿಗೆ ಸಹಕರಿಸಿ ಮತ್ತು ಈ ಶಾಲೆ ಮುಂದೆ ಬರಲು ಉಳಿಸಿಕೊಳ್ಳಲು ನೀವು ಪ್ರಯತ್ನಿಸಿ ಮತ್ತು ಸಹಕರಿಸಿ. ಮೇ ಗಾಡ್ ಬ್ಲೆಸ್ ಯು ಫಾರ್ ಗುಡ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್. ಇಂದು ನಾನು ನನ್ನ ಭಾವನೆಗಳನ್ನು ಭಾಷಣ ಮಾಡಲಿಲ್ಲ. ನನ್ನ ಹೃದಯದಿಂದ ಬಂದ ಭಾವನೆಗಳನ್ನು ನಿಮ್ಮ ಎದುರು ಇಟ್ಟಿದ್ದೇನೆ. ಈ ಭಾವನೆಗಳನ್ನು ಹಂಚಿಕೊಡಲು ಅವಕಾಶ ಕೊಟ್ಟ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ಆನ್ನಿ ಮರಿಯಾ ಬ್ರ್ಯಾಕ್ಸ್ರ ಮಾತುಗಳಿಗೆ. ಎದೆ ತುಂಬಿ ಬರುತ್ತಿದೆ ಅವರ ಆಶೀರ್ವಾದ ಭರಿತ ಮಾತುಗಳಿಗೆ ಧನ್ಯವಾದಗಳು. ನಾವು ಬಂದವರೆಲ್ಲರನ್ನು ನಾವು ಮೊಮೆಂಟು ನೀಡಿ ಗೌರವಿಸ್ತಾ ಇದ್ದೇವೆ. ಅದಕ್ಕೆ ಸಾಂಕೇತಿಕವಾಗಿ ನಾವು ನೀಡ್ತೇವೆ, ಯಾಕಂದರೆ ಟೈಮ್ ಸ್ವಲ್ಪ ಕಡಿಮೆ ಇದೆ. ಅದಕ್ಕೆ ದಯಮಾಡಿ ಸಾವಿರದ 1976 ಪಂಗಡ. ಇದನ್ನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ SPL ಶೈಮಾ ದಯಮಾಡಿ ಮುಂದೆ ಬಂದು ನಿಮ್ಮ ಅಡ್ಮಿನಿಸ್ಟ್ರೇಷನ್ನಿಂದ ಇದು ಸ್ವೀಕರಿಸಬೇಕು ಹೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು. ಈಗ ನಮ್ಮ ಮುಂದೆ ನಿಮ್ಮ ಮುಖ್ಯ ಉಪಾಧ್ಯಾಯಿನಿ ಸಿಸ್ಟರ್ ಲೂಸಿಯಾನರವರು. ಅದರ ನಡುವಿನಲ್ಲಿ ದಯಮಾಡಿ ಕ್ಷಮಿಸಿ, ನಮ್ಮ ಅಧ್ಯಾಪಕ ವೃಂದದವರು ನಮ್ಮಲ್ಲಿ ತುಂಬ ಸಹಕರಿಸಿದ್ದಾರೆ. ನಮ್ಮ ಕಾರ್ಯಕ್ರಮ ನಿರೂಪಣೆಯನ್ನು ಶರಲ್ ಟೀಚರ್ ಅವರು ಮಾಡಿದ್ದಾರೆ. ಲವೀನಾ ಟೀಚರ್ ನಮ್ಮೊಂದಿಗೆ ಇದ್ದರು. ಇನ್ನು ಹಲವು ಟೀಚರ್ಗಳಿದ್ದಾರೆ. ಹಾಗೂ ನಮ್ಮ PT ಮಾಸ್ಟರ್ ಪ್ರವೀಣ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಂದಿಸ್ತಾ ಇದ್ದೇನೆ. Respected former teacher, Mrs. Anna Maria Braggs, all former students of Nitya Sai Mata High School, distinguished guests, my dear staff members and students, and most important, the golden batch of 1976. It's my privilege as the present headmistress of Nitya Sahaya Mata School to welcome you back home after 50 years. Yes, 50 years, half century. Surely a great landmark. A time
a lifetime of stories, struggles, success, and service. When you walked through this campus as students, the campus was totally different. The small coconut plants which you watered were younger. Your classroom was different, and your future was an open question mark. Today, you return not as young boys and girls, but as parents, grandparents, leaders, professionals, and pillars of the society. Thank you for the name and reputation you have carried into the world. The values of discipline, integrity, sincerity, and compassion you lived out are learned in this school. 50 ಸುದೀರ್ಘ ವರ್ಷಗಳ ಬಳಿಕ ನಿಮ್ಮೆಲ್ಲರ ಪುನರ್ಮಿಲನ ಖಂಡಿತವಾಗಿಯೂ ನಿಮಗೆ ಸಂತೋಷ ನೀಡುವಂತಹ ಸಂದರ್ಭ. ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವಾಗ, ನಿಮಗೆ ವಿದ್ಯೆ ನೀಡಿದ ಗುರುಗಳನ್ನು ಸ್ಮರಿಸುವಾಗ, ನಿಮ್ಮನ್ನು ರೂಪಿಸಿದ ಸ್ನೇಹಿತರಿಗೆ, ಗುರು ಹಿರಿಯರಿಗೆ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ದೇವರಿಗೆ ಹಾಗೂ ನಮ್ಮ ಶಾಲಾ ಪಾಲಕಿ ನಿತ್ಯ ಸಹಾಯ ಮಾತೆಗೆ ನಮನಗಳನ್ನು ಸಲ್ಲಿಸಲು ಮರೆಯದಿರೋಣ. 50 ವರ್ಷಗಳ ಹಿಂದೆ ನೀವು ಪಡೆದ ವಿದ್ಯೆಗೆ ಮತ್ತು ಈಗಿನ ವಿದ್ಯಾರ್ಥಿಗಳು ಪಡೆಯುವ ವಿದ್ಯೆಗೆ ವ್ಯತ್ಯಾಸ ಇರಬಹುದು. ಆದರೆ ನೀವು ಕಲಿತ ಮತ್ತು ಈ ವಿದ್ಯಾರ್ಥಿಗಳು ಕಲಿಯುವ ಮೌಲ್ಯಗಳು ಒಂದೇ ಆಗಿವೆ. ಅವು ಎಂದಿಗೂ ಬದಲಾಗುವುದಿಲ್ಲ. ಪ್ರಾಮಾಣಿಕತೆ, ಶಿಸ್ತು, ಕರ್ತವ್ಯ ಪ್ರಜ್ಞೆ, ಸೇವಾ ಭಾವನೆ, ಅನುಕಂಪ ಇವೆಲ್ಲವೂ ನಮ್ಮನ್ನು ಸಮಾಜದಲ್ಲಿ ಅತಿ ಎತ್ತರಕ್ಕೆ ಕೊಂಡೊಯ್ಯುವಂಥವುದು. ಪ್ರಪ್ರಥಮವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ ಈ ಶಾಲೆಯ ಪ್ರಥಮ ಮುಖ್ಯೋಪಾಧ್ಯಾಯಿನಿ ವಂದನೀಯ ಮದ ಆಂಡ್ರೂ ಡಿಸೋಜ ಅವರು ನಾನು ಸ್ಮರಿಸುತ್ತೇನೆ ಹಾಗೂ ಅವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಅಂತೆಯೇ ಸಿಸ್ಟರ್ ಬಾನಿಫಸ್, ಶ್ರೀ ಜಾನ್ ಮೆನೇಜಸ್, ಶ್ರೀ ಸ್ಟ್ಯಾನಿಸ್ಲಸ್ ಡಿಸೋಜ ಹಾಗೂ ನಿಮ್ಮ ಜೊತೆ ಕಲಿತ ಕೆಲವು ಸಹಪಾಠಿಗಳು ಇಂದು ದೇವರ ಸನ್ನಿಧಿಯನ್ನು ಸೇರಿದ್ದಾರೆ. ಅವರ ಆತ್ಮಕ್ಕೆ ದೇವರು ನಿತ್ಯ ವಿಶ್ರಾಂತಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. 1971ರಲ್ಲಿ ಆರಂಭಗೊಂಡ ನಿತ್ಯ ಸಾಯಮಾತಾ ಶಾಲೆಯು ಇಂದು 55 ವರ್ಷಗಳನ್ನು ಪೂರ್ಣಗೊಳಿಸುತ್ತಿವೆ. ಶಾಲಾ ಇತಿಹಾಸದ ಪುಟಗಳನ್ನು ತಿರುವಿದಾಗ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ವಿದ್ಯೆ ನೀಡಿ ಅವರು ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನವನ್ನು ಅಲಂಕರಿಸಲು ನಮ್ಮ ಸಂಸ್ಥೆ ನೆರವು ನೀಡಿದೆ. ಆಧುನಿಕ ಕಾಲದಲ್ಲಿ ಆಂಗ್ಲ ಮಾಧ್ಯಮದ ವ್ಯಾಮೋಹದಿಂದ ಕನ್ನಡ ಮಾಧ್ಯಮದಲ್ಲಿ ಕಲಿಯುವ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ. ಆದರೂ ಪ್ರಸ್ತುತ ವರ್ಷ ನಮ್ಮ ಶಾಲೆಯಲ್ಲಿ 98 ವಿದ್ಯಾರ್ಥಿಗಳು ಇದ್ದಾರೆ. ಇವರೆಲ್ಲರೂ ಬಡ ಮತ್ತು ಮಧ್ಯಮ ವರ್ಗಕ್ಕೆ ಸೇರಿದವರಾಗಿದ್ದು ಆಂಗ್ಲ ಮಾಧ್ಯಮದಲ್ಲಿ ಕಲಿಯಲು ಆರ್ಥಿಕ ಸೌಲಭ್ಯ ಇಲ್ಲದವರು ಎಂದು ಇಲ್ಲಿ ಉಲ್ಲೇಖಿಸುತ್ತೇನೆ. ಇಂತಹ ಮಕ್ಕಳಿಗೆ ವಿದ್ಯೆಯನ್ನು ನೀಡಿ ಒಂದು ಗುರಿ ತಲುಪಿಸುವ ಕಾರ್ಯ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು ಮಾಡುತ್ತಿದ್ದಾರೆ. 2026 ಮಾರ್ಚ್ನಲ್ಲಿ 30 ವಿದ್ಯಾರ್ಥಿಗಳು SSLC ಪರೀಕ್ಷೆ ಬರೆದು 100% ಫಲಿತಾಂಶ ಪಡೆದು ಉನ್ನತ ಶ್ರೇಣಿ ಮತ್ತು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. 592 ಅಂಕಗಳನ್ನು ಗಳಿಸಿ ಕುಮಾರಿ ನವ್ಯ ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾಳೆ. ಇಲ್ಲಿ ವಿದ್ಯೆ ಕಲಿತ ಕೆಲವು ಹಿರಿಯ ವಿದ್ಯಾರ್ಥಿಗಳು ಈಗ ಇಲ್ಲಿರುವ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವನ್ನು ನೀಡಿರುತ್ತಾರೆ. ಈ ಬ್ಯಾಚಿನ ಇಲ್ಲಿ ಹಾಜರಿರುವ ಶ್ರೀ ಅಲೋಷಿಯಸ್ ಕ್ವೇಲರ್ ಅವರು ಪ್ರತಿ ವರ್ಷ ಕೆಲವು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೆರವು ನೀಡುತ್ತಿದ್ದಾರೆ ಎಂದು ಹೇಳಲು ಹರ್ಷಿಸುತ್ತೇನೆ. ಹಾಗೆ 1977ರ ಬ್ಯಾಚಿನ ಶ್ರೀಮತಿ ಲಕ್ಷ್ಮೀ ಪ್ರೇಮ್ನಾಥ್ರವರು ಕಳೆದ 5 ವರ್ಷಗಳಿಂದ ಪ್ರತಿ ವರ್ಷ ಪ್ರತಿಭಾವಂತ ಮತ್ತು ಒಳ್ಳೆಯ ಗುಣ ಹೊಂದಿದ ಮಕ್ಕಳಿಗೆ
5,000 ರೂಪಾಯಿ ಸ್ಕಾಲರ್ಶಿಪ್ ನೀಡುತ್ತಿದ್ದಾರೆ. ಅಲ್ಲದೆ ಸುಮಾರು 25 ವರ್ಷಗಳ ಹಿಂದೆ ನಾನು ವಿದ್ಯೆ ಕಲಿಸಿದ ನನ್ನ ಕೆಲವು ವಿದ್ಯಾರ್ಥಿಗಳು ಶಾಲೆಗೆ ಅತಿ ಅವಶ್ಯಕವಿರುವ UPS ಬ್ಯಾಟ್ರಿ, CC ಕ್ಯಾಮರಾ ಮತ್ತು ಪ್ರೊಜೆಕ್ಟರ್ ಇವುಗಳನ್ನು ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಇನ್ನೂ ಕೆಲ ವಿದ್ಯಾರ್ಥಿಗಳು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀಡುತ್ತಿದ್ದಾರೆ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸರ್ಕಾರದಿಂದ ಅನುಮೋದನೆಗೊಂಡ ಹುದ್ದೆಗಳು ನಮ್ಮ ಶಾಲೆಯಲ್ಲಿರುವುದು ತುಂಬ ಕಡಿಮೆ. ಹಾಗಾಗಿ ಶಾಲಾ ನಿರ್ವಹಣೆಗಾಗಿ ಮತ್ತು ಇತರ ಖರ್ಚುಗಳಿಗಾಗಿ ನಮಗೆಲ್ಲರಿಗೂ ಇದರ ಅವಶ್ಯಕತೆ ಇದೆ. ನಮ್ಮ ಶಾಲೆಗೆ ದಾನ ನೀಡಿದ ಎಲ್ಲ ವಿದ್ಯಾರ್ಥಿಗಳ ಉದಾರ ಮನಸ್ಸನ್ನು ನೆನಪಿಸುತ್ತಾ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸುತ್ತೇನೆ. ಸುವರ್ಣ ವರ್ಷದ ನೆನಪಿಗೆ 50 ಗಿಡಗಳನ್ನು ಈ ಬ್ಯಾಚಿನವರು ಮತ್ತು ನಾವೆಲ್ಲರೂ ಸೇರಿ ನೆಡಲಿದ್ದೇವೆ. ಮುಂದೆ ಈ ಗಿಡಗಳು ಬೆಳೆದು ಮರಗಳಾಗಿ ಫಲ ನೀಡುವಾಗ ನಾವು ಎಲ್ಲಿರುತ್ತೇವೆಂದು ಗೊತ್ತಿಲ್ಲ. ಆದರೆ ಪ್ರಕೃತಿಯನ್ನು ಉಳಿಸಿ ಬೆಳೆಸಲು ನೀವು ಕೈಗೊಂಡ ಈ ಉತ್ತಮ ಕಾರ್ಯವು ನಮ್ಮ ಎಲ್ಲ ಮಕ್ಕಳಿಗೂ ಮಾದರಿಯಾಗಿದೆ. ನಿಮ್ಮ ಈ ಪುನರ್ಮಿಲನ ಮತ್ತು ಸುವರ್ಣಯುಗದ ಸಂತೋಷ ನಿಮ್ಮೊಂದಿಗೆ ಇರಲಿ. ಭಗವಂತನು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆಲ್ಲರಿಗೂ ಶುಭವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು. ಈಗ ಸಮಯ ಜಾಸ್ತಿ ಆಗಿದೆ, ಅದಕ್ಕಾಗಿ ವಂದನಾರ್ಪಣೆ ಕೆಲಸ ನಾನೇ ಸುಲಭದಲ್ಲಿ ಮುಗಿಸ್ತು ಬಿಡ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ 1976ರ 3rd ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಅವರ ಪರವಾಗಿ ಹಾಗೂ ಇಲ್ಲಿ ನಮ್ಮ ಅಭಿಮಾನದಿಂದ ಬಂದಂತಹ ನಮ್ಮ ಹಳೆಯ ವಿದ್ಯಾರ್ಥಿಗಳು, ನಮ್ಮ ಹಿರಿಯರು ಇಲ್ಲಿ ಬಂದಿದ್ದಾರೆ. ಅವರನ್ನು ನೆನೆಯುತ್ತಾ ಅವರೆಲ್ಲರಿಗೂ ಹಾಗೂ ಈ ಶಾಲೆಯ ಎಲ್ಲ ಮಕ್ಕಳಿಗೆ ಹೃತ್ಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಮಾತುಗಳನ್ನು ಆಡಿದ ಸಿಸ್ಟರ್ ಅವರಿಗೆ, ಮುಖ್ಯ ಅತಿಥಿಗಳಿಗೆ, ಆನಿ ಬ್ರ್ಯಾಕ್ಸ್ರವರಿಗೆ ಹಾಗೂ ಸನ್ಮಿತ್ರರಾದ ಸಿಲ್ವೆಸ್ಟರ್ ಡಿಸೋಜರವರು ಅವರಿಗೂ ನಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಲು ತುಂಬ ಕಷ್ಟದಿಂದ ಸಿಲ್ವೆಸ್ಟರ್ ಡಿಸೋಜರವರು ಇಂದು ಬೆಂಗಳೂರಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಅದನ್ನು ವಿವರಣೆ ಕೊಡಲಿಕ್ಕೆ ನಾನು ಹೋಗುವುದಿಲ್ಲ. ಆದರೂ ಕೂಡ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ತುಂಬ ಸಹಕರಿಸಿದ್ದಾರೆ. ನಮ್ಮ ವಿದ್ಯಾರ್ಥಿ ಮಿತ್ರರು ಹಾಗೂ ಎಲ್ಲರೂ ನಮ್ಮ ಹಾಗೆ ನಮ್ಮ ಸಣ್ಣ ಗುರುತಿಸುವಿಕೆಯ ಸನ್ಮಾನವನ್ನು ಸ್ವೀಕರಿಸಿದ ಪ್ಯಾಟ್ರಿಕ್ ಪಿಂಟೋ ಹಾಗೂ ಈ ಕಾರ್ಯಕ್ರಮವನ್ನು ನಿರೂಪಿಸಿದ ಶರಲ್ ಟೀಚರು ಹಾಗೂ ನನ್ನೊಡನೆ ಇತರ ವಿಷಯಗಳಲ್ಲಿ ಸಹಕರಿಸಿದ ಲವೀನಾರವರು ಮತ್ತು ಇತರರು ಕೂಡ ಇಲ್ಲಿ ನಮಗೆ ಹೆಲ್ಪ್ ಮಾಡಿದ್ದಾರೆ. ಒಂದೇ ಮಾತಿನಲ್ಲಿ ಸಿಸ್ಟರ್ ಲೂಸಿಯಾನ ನಮಗೆ ಈ ಅವಕಾಶವನ್ನು ನೀಡದೇ ಇರುತ್ತಿದ್ದರೆ ನಮಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಈ ಬೋರ್ಡ್ ನಾಮಫಲಕ ಹಾಕುವ ಮೊದಲು ಅವರಿಂದ ಪರ್ಮಿಷನ್ ಕೇಳಿದೆವು. ಅವರು ಭಾರಿ ಸಂತೋಷದಿಂದ ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಕಳೆದ ದಿನಗಳಿಂದ ಅವರ ಕೆಲಸದ ಒತ್ತಡದ ನಡುವೆ ಕೂಡ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಲು ಅವರನ್ನು ಸಹಕರಿಸಿದರೆ ಎಲ್ಲರಿಗೂ ಮತ್ತೊಮ್ಮೆ ಇನ್ನೊಮ್ಮೆ ಮಗುದೊಮ್ಮೆ ಅಂತರಾಳದಿಂದ ನಿಮ್ಮನ್ನು ವಂದಿಸುತ್ತಾ ಶಾಲಾ ನಾಯಕಿ ಶಾಯಿಮಾ ಅವರಿಗೆ ಕೂಡ ನಿಮ್ಮ ವಿದ್ಯಾರ್ಥಿಗಳ ಪರವಾಗಿ ವಂದಿಸ್ತಾ ಈ ಕಾರ್ಯಕ್ರಮಕ್ಕೆ ನಮಗೆ ಗೊಂಬೆಗಳಿಗೆ ಬಂದ ಚಂದ್ರಾಸ್ ಮತ್ತು ಇಬ್ಬರು ನಮ್ಮನ್ನು ರಂಜಿಸಿದ್ದಾರೆ, ಅವರಿಗೆ ಕೂಡ ವಂದಿಸ್ತೇನೆ. ನಮಗೆ ಸೌಂಡ್ ಸಿಸ್ಟಮ್ ಒದಗಿಸಿದ ರಾಯನ್ರವರಿಗೆ ಮತ್ತು ನಮಗೆ ಬ್ರೇಕ್ಫಾಸ್ಟ್ ಒದಗಿಸಿದ ನಾವೆಲ್ ವಾಸ್ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಅಚ್ಚುಕಟ್ಟಾಗಿ ಇದು ಮಾಡಿದ್ದಾರೆ, ಫೋಟೋ ತೆಗೆದಿದ್ದಾರೆ, ವಿಡಿಯೋ ಕೂಡ ಮಾಡಿದ್ದಾರೆ. ಅದಕ್ಕಾಗಿ ಡೊನಾಲ್ಡ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ದಯಮಾಡಿ ಎಲ್ಲರೂ ದೊಡ್ಡ ಚಪ್ಪಳ ತಟ್ಟಿ ನಮಗೂ ನಿಮಗೆಲ್ಲರಿಗೂ. ಈಗ ದಯಮಾಡಿ ಸಮಯವನ್ನು ವಿಳಂಬ ಮಾಡದೆ ನಾವು ಸಾಲಾಗಿ ಗ್ರೌಂಡಿಗೆ ಹೋಗೋದು ಮತ್ತು ನಮ್ಮ
ಹಿರಿಯರಿದ್ದಾರೆ, ಎಲ್ಲರಿಗೂ ಒಬ್ಬೊಬ್ಬರಾಗಿ ಅವರಿಗೆ ಹೆಲ್ಪ್ ಮಾಡಿ ಗಿಡ ನೆಡಲಿಕ್ಕೆ ಕೇವಲ 10 ನಿಮಿಷದಲ್ಲಿ ಅದನ್ನು ಮುಗಿಸುವಂತೆ ನೋಡಬೇಕು. ನಾಟಕದ ಒಳಗಡೆ ನಾಟಕದ ನಿರ್ದೇಶಕರು ಯಾರು? ಅದು ಯಾರಾದರೂ ಉಂಟಾ? ಶ್ರೀಯುತ ಸಿಲ್ವೆಸ್ಟರ್ ಡಿಸೋಜಾ. ಅದು ಎಸ್ ಆದರೆ ರೈಟ್ ಹಾಕಿ ಆಯಿತಾ. ಯಾಕಂದರೆ ನಾಟಕದ ಒಳಗಡೆ ನಾಟಕದ ನಿರ್ದೇಶಕರಂದರೆ ಬ್ಯಾಂಕಿನ ಒಳಗೆ ಬ್ಯಾಂಕು ಅದರ ನಿರ್ದೇಶಕರಾಗಿ ಅವರು ಆಗಿದ್ದರು. ಅದಕ್ಕಾಗಿ ಆ ಒಂದು ಮೊದಲ ಪ್ರಶ್ನೆ ಶ್ರೀಯುತ ಸಿಲ್ವೆಸ್ಟರ್ ಡಿಸೋಜಾ. ನೆಕ್ಸ್ಟ್ ಪ್ರಶಸ್ತಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಶಸ್ತಿ ಶ್ರೀಮತಿ ಅನ್ನಿ ಮರಿಯಾ ಬ್ರ್ಯಾಕ್ಸ್ರವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಶಿಕ್ಷಕ ಪ್ರಶಸ್ತಿ ದೊರಕಿದೆ. ಅದಕ್ಕೆ ಪ್ರಶಸ್ತಿ ದಕ್ಷಿಣ ಕನ್ನಡ ಜಿಲ್ಲೆ. ಮೂರನೇದು L×3 ಮುಖ್ಯೋಪಾಧ್ಯಾಯಿನಿ ಯಾರಾದ್ರಿದ್ದಾರೆ ಟಿಕ್ ಮಾಡಿ. ಮೂರನೇ ಮುಖ್ಯೋಪಾಧ್ಯಾಯಿನಿ ಅರ್ಥ ಆಯ್ತಾ? ಈ ಶಾಲೆಯ ಸಿಸ್ಟರ್ ಲೂಯಿಸಾ ಎಲ್ ಮುಖ್ಯೋಪಾಧ್ಯಾಯನಾಗಿದ್ದರು. ಈ ಲೂಸಿ ಮುಖ್ಯೋಪಾಧ್ಯಾಯನಾಗಿದ್ದರು. ಈಗ ಲೂಸಿಯಾನ ಮುಖ್ಯೋಪಾಧ್ಯಾಯ. ಹಾಗೆ LQ ಮುಖ್ಯೋಪಾಧ್ಯಾಯನಿಯವರು. ಲಾಸ್ಟ್ ನಾಚಿಕೆಯ ಅಮ್ಮ ಯಾರು? ನಾಚಿಕೆಯ ಅಮ್ಮ SPL. ಅದಕ್ಕೆ ಉತ್ತರ ಹೇಗೆ SPL ನಾಚಿಕೆಯ ಅಮ್ಮ ಆಗೋದು? ಶೈ ಅಂದರೆ ನಾಚಿಕೆ, ಮಾ ಅಂದರೆ ಅಮ್ಮ, ನಾಚಿಕೆಯ ಅಮ್ಮ ಶೈಮಾ. ಯಾರು ನೋಡಿ SPL ಹಾಕಿದ್ದಾರೆ ಅವರಿಗೆ ಮಾರ್ಕ್ಸ್. ಹೂಗಳನ್ನು ಶ್ರೀ ಸಲೋದರ್ ಬಳಿ ಮಾರಿ ಕೊಟ್ಟಳು. ಯಾವ ಪದ? ಮಾರಿ ಯಾವ ಪದ? ಮಾರಿ ನಾಮಪದ. ಮಾರಿ ಒಂದು ಹುಡುಗಿಯ ಹೆಸರು ನೋಡಿ. ಸಲ್ವಾದರ್ ಡಿಸೋಜಾ ಇಲ್ಲಿದ್ದಾರೆ. ಅವರು ಬೀಚ್ ರೋಡ್ನಿಂದ ಈ ಹೂಗಳನ್ನು ತಂದದ್ದು. ಆ ಹೂಗಳ ಫ್ಲವರ್ ಮಾರ್ಕೆಟ್ನ ಒಡತಿಯ ಹೆಸರು ಮಾರಿ ಅಂತ. ಮಾರಿ ಅಂದರೆ ನಾಮಪದ. ಯಾರೆಲ್ಲ 5 ಉತ್ತರಗಳು ಸರಿ? ನಿಮ್ಮ ಹತ್ರ ಯಾರಾದರೂ ತೋರಿಸ್ಬೋದು. 5 ಉತ್ತರಗಳು ಸರಿಯಾ? ಇದ್ದರೆ ಇಲ್ಲ. 4 ನಿಂತ್ಕೊಳ್ಳಿ. 4 ಎಸ್. ಒಬ್ಬರೇನಾ? ಕೊಡಿ. ಸರಿಯಾ? ಯಾರ್ದು ಅದು? ಪೇಪರ್ ಯಾರ್ದು? ಬನ್ನಿ ಕೊಡಿ. ಸರಿಯಾ? 4? ಓ ಗುಡ್. ಆಯಿತು. ನೀವು ಕೊಡಿದ್ದೀರಾ? ಮಹಾಶ್ವಿನಿ ಮತ್ತು ಅವರ ಹೆಸರು? ಇಬ್ಬರು ಕೂಡ ಕಂಗ್ರ್ಯಾಚುಲೇಷನ್. ಇವರು ಕೂಡ ಚಪ್ಪಳ. ಮತ್ತು ಇನ್ನೊಂದು ವಿಷಯ, ಅಲ್ಲಿ ಆಗ ನೀವು ನಾನು ಮತ್ತು ನನ್ನ ಅಪ್ಪ ಅದರ 4 ಪ್ರೈಸ್ ಮಾಡಿದಿರಲ್ಲ, ಸಿಕ್ಕಿದಲ್ಲ, ಅವರದ್ದು ಪ್ರಬಂಧವನ್ನು ನಾನು ತೆಗೆದುಕೊಂಡು ಅದಕ್ಕೆ ಸುಂದರವಾದ ಒಂದು ಫ್ರೇಮೆಲ್ಲ ಹಾಕಿ ಕೊಡ್ತೇನೆ. ಅದು ನಾನು ಅವರಿಂದ ಕಲೆಕ್ಟ್ ಮಾಡ್ತೇನೆ. ದಯಮಾಡಿ ಯಾರು ನೋಡಿ ಫಸ್ಟ್, ಸೆಕೆಂಡ್, ಥರ್ಡ್ ಇಬ್ಬರಿದ್ದಾರೆ, ಅವರ ಯಾರದ್ದು ಫೋಟೋ ಕೊಡಿಸ್ತೀರಾ? ಯಾರದ್ದು ಫೋಟೋ ಬೇಕು? ಅದರೊಟ್ಟಿಗೆ ಯಾರ ಫೋಟೋ ಬೇಕು? ನಾನು ಮತ್ತು ನನ್ನ ಅಪ್ಪ ಅಂದರೆ ನೀನು ಮತ್ತು ನಿನ್ನ ಅಪ್ಪನ ಫೋಟೋ ಇರಬೇಕು ಅಷ್ಟೇ, ಕುಟುಂಬದಲ್ಲ. ಆಯಿತಾ? ಯಾರು ಕೊಡ್ತೀರಿ? ದಯಮಾಡಿ ಬೇಗ ಕೊಡಿ ಆಯಿತಾ? 1 ವಾರದ ಒಳಗೆ ಕೊಡಿ ಆಯಿತಾ? ಓಕೆ ಧನ್ಯವಾದಗಳು. ದಯಮಾಡಿ ಎಲ್ಲರೂ ಸಾಲಾಗಿ ಗ್ರೌಂಡಿಗೆ ಹೋಗುವ.